ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಿರಣ್ ಸರ್, ಟ್ರಿಪಲ್ ಟಿ ಅಕಾಡೆಮಿಯಿಂದ. ಸೊ ಬನ್ನಿ ಮಕ್ಕಳ, ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿರುವಂಥ ಟಾಪಿಕ್ ಬಂದು ಕ್ವಾಂಟಮ್ ನಂಬರ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್ಸ್ ಅಂತ. ಸೊ ಕ್ವಾಂಟಮ್ ನಂಬರ್ಸ್ ಬಗ್ಗೆ ಡೆಫಿನೇಷನ್ಸ್ ಹೇಳಿದ್ವಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಂಟಮ್ ನಂಬರ್ಸನ್ನು ಹೇಳಿದ್ವಿ, ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಇಂಡಿವಿಜುವಲ್ ಕ್ವಾಂಟಮ್ ನಂಬರ್ಸನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಂಥ ಕಾನ್ಸೆಪ್ಟ್ ಬಂದು ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ದೇರ್ ಟ್ರೆಂಡ್ಸ್. ಸೊ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ದೇರ್ ಟ್ರೆಂಡ್ಸ್ ಇದು ಒಂದು ತುಂಬ ಬೇಸಿಕ್ ಆಗಿರುವಂಥ ಟಾಪಿಕ್ಕು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು. ಯಾಕೆ ಅಂತಂದರೆ ನಿಮಗೆ ಫಸ್ಟ್ ಪಿ ಯು ಆಗಲಿ ಸೆಕೆಂಡ್ ಪಿ ಯು ಆಗಲಿ ಯಾವುದೇ ನಿಮ್ಮ ಕ್ಲಾಸಿನ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಟಾಪಿಕ್ಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂತಂದರೆ ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೋಬೇಕಿರೋದು ಯಾವುದೆಲ್ಲ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇದೆ ಅಂಡ್ ದ ಟ್ರೆಂಡ್ಸ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಇನ್ ದ ಪೀರಿಯಾಡಿಕ್ ಟೇಬಲ್ ಅಂತ. ಸೊ ಲೆಟ್ ಮಿ ಗೋ ಫಾರ್ ದ ಟಾಪಿಕ್ಸ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂಡ್ ದ ಟ್ರೆಂಡ್ಸ್. ಸೊ ಬಿಫೋರ್ ಗೋಯಿಂಗ್ ಟು ದ ಆಕ್ಚುಯಲ್ ಟಾಪಿಕ್, ಒಂದ್ಸರಿ ನಾವು ಪೀರಿಯಾಡಿಕ್ ಟೇಬಲ್ ಅನ್ನ ಅಬ್ಸರ್ವ್ ಮಾಡಬೇಡ. ನೋಡಿ, ದಿಸ್ ಇಸ್ ಅವರ್ ಪೀರಿಯಾಡಿಕ್ ಟೇಬಲ್, ದ ಲಾಂಗ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳ್ತೀವಿ ಇದನ್ನ. ಅಂಡ್ ಇಲ್ಲಿ ನೀವು ನೋಡ್ಬೋದು, ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುವಂಥ ಒಂದಷ್ಟು ಟಾಪಿಕ್ ರಿಲೇಟ್ ಆಗುತ್ತೆ. ಸೊ ಎಸ್ ಸಬ್ಶೆಲ್ ಕಂಟೈನ್ಸ್ ಓನ್ಲಿ ಒನ್ ಆರ್ಬಿಟಲ್ ಅಂತ ಹೇಳಿದ್ವಿ. ಸೊ ಇಟ್ ಕ್ಯಾನ್ ಆಕ್ಯುಪೈ 2 ಎಲೆಕ್ಟ್ರಾನ್ಸ್. ಸೊ ಈ ಫಸ್ಟ್ 2 ನಮಗೆ ಗ್ರೂಪ್ಸ್ ಏನಿರುತ್ತೆ, ಗ್ರೂಪ್ 1 ಮತ್ತೆ ಗ್ರೂಪ್ 2, ಅದು ನಮಗೆ ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ದೇ ಆರ್. ಹಾಗೆ ನೀವು ಪಿ ಸಬ್ಶೆಲ್ ನಮಗೆ 3 ಆರ್ಬಿಟಲ್ಸ್ ಇತ್ತು. ಆ 3 ಆರ್ಬಿಟಲ್ಸ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆಕ್ಯುಪೈ ಆಗುವಂಥದ್ದು 6. ಹಾಗಾಗಿ ಇಲ್ಲಿ ನಮಗೆ ಗ್ರೂಪ್ 13th to 18th ಏನಿರುತ್ತೆ 6 ಗ್ರೂಪ್ಸ್, ಅದು ನಮಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಡಿ ಸಬ್ಶೆಲ್ ಹ್ಯಾಸ್ 5 ಡಿಫ್ರೆಂಟ್ ಆರ್ಬಿಟಲ್. 5 ಡಿಫ್ರೆಂಟ್ ಆರ್ಬಿಟಲ್ ಅಂತಂದ್ರೆ 10 ಎಲೆಕ್ಟ್ರಾನ್ಸ್ ಅನ್ನ ಆಕ್ಯುಪೈ ಮಾಡುವಂತಹ ಟೆಂಡೆನ್ಸಿ ಇರುತ್ತೆ. ಸೊ ಹಾಗಾಗಿ ನಮಗೆ ಡಿ ಸಬ್ಶೆಲ್ ಇಟ್ ಕಂಟೈನ್ಸ್ 10 ಎಲೆಕ್ಟ್ರಾನ್ಸ್. ಹಾಗಾಗಿ ನಮಗೆ ಇಲ್ಲಿ ಡಿ ಬ್ಲಾಕ್ ಏನಂತ ಹೇಳ್ತೀವಿ, 3rd ಗ್ರೂಪ್ ಇಂದ 12th ಗ್ರೂಪ್ ವರ್ಗು ಡಿ ಬ್ಲಾಕ್ ಎಲಿಮೆಂಟ್ಸ್ ಬಂದ್ಬಿಡುತ್ತೆ. ನಾ ಹೇಳಿದಾಗೆ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್ ಬಿಲೋ ಅವರ್ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಿದ್ವಿ. ಎಫ್ ಸಬ್ಶೆಲ್ ಕ್ಯಾನ್ ಆಕ್ಯುಪೈ ಮ್ಯಾಕ್ಸಿಮಮ್ ಆಫ್ 14 ಎಲೆಕ್ಟ್ರಾನ್ಸ್. ಆ 14 ಎಲೆಕ್ಟ್ರಾನ್ಸ್ ನ ನಾವು 14 ಎಲಿಮೆಂಟ್ಸ್ ಆಗಿ ಯಾವ ತರ ಪ್ಲೇಸ್ ಮಾಡಿರ್ತೀವಿ ನೋಡಿ. ಸೊ ಫಸ್ಟ್ ಸೀರೀಸ್ ಬಂದು ಲ್ಯಾಂಥನಮ್ ಅಂಡ್ ಸೆಕೆಂಡ್ ಸೀರೀಸ್ ಬಂದು ಆಕ್ಟಿನೈಡ್ ಸೀರೀಸ್ ಅಂತ ಹೇಳ್ತೀವಿ. ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್. ಅದರಲ್ಲಿ ಈ ಲ್ಯಾಂಥನಮ್ ಮತ್ತೆ ಆಕ್ಟಿನಿಯಂ ಅಂತ ಏನಿರುತ್ತೆ, ದೋಸ್ ಎಲಿಮೆಂಟ್ಸ್ ಆರ್ ನಾಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ದೇ ಆರ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಇಲ್ಲಿ ಏನ್ ನಮಗೆ ಎಂಟಿ ಸ್ಪೇಸಸ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಆ ಪ್ಲೇಸ್ ಅಲ್ಲಿ ಲ್ಯಾಂಥನಮ್ ಮತ್ತೆ ಆಕ್ಟಿನಿಯಂ ಇರುತ್ತೆ. ಸೊ ಎಫ್ ಬ್ಲಾಕ್ ಸ್ಟಾರ್ಟ್ಸ್ ಫ್ರಮ್ ಸೀರಿಯಂ ಇನ್ ಲ್ಯಾಂಥನೈಡ್ ಸೀರೀಸ್ ಅಂಡ್ ಥೋರಿಯಂ ಇನ್ ಆಕ್ಟಿನೈಡ್ ಸೀರೀಸ್ ಮಕ್ಕಳು. ಓಕೆ, ಬನ್ನಿ ನೋಡೋಣ ಯಾವ್ದೆಲ್ಲ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇರುತ್ತೆ ಅಂಡ್ ದೇರ್ ಟ್ರೆಂಡ್ಸ್ ಇನ್ ಅವರ್ ಪೀರಿಯಾಡಿಕ್ ಟೇಬಲ್. ಹೇಗೆ ಅದರ ವೇರಿಯೇಷನ್ ಇರುತ್ತೆ, ಅಥವಾ ಅಕ್ರಾಸ್ ದ ಪೀರಿಯಡ್ ಇರ್ಬೋದು, ಡೌನ್ ದ ಗ್ರೂಪ್ ಇರ್ಬೋದು, ಹೇಗೆ ವೇರಿಯೇಷನ್ ಆಗುತ್ತೆ ಅಂತ ನೋಡೋಣ. ಸೊ ಪೀರಿಯಾಡಿಕ್ ಪ್ರಾಪರ್ಟೀಸ್ಗೆ ಹೋಗೋದಕ್ಕಿಂತ ಮುಂಚೆ ನಮಗೆ ಪೀರಿಯಾಡಿಕ್ ಟೇಬಲ್ ಇಂಟ್ರೊಡ್ಯೂಸ್ ಮಾಡಿಸಿದ್ವಿ. ಪೀರಿಯಾಡಿಕ್ ಟೇಬಲ್ ಆದಮೇಲೆ ಸ್ಮಾಲ್ ಎಕ್ಸ್ಪ್ಲಾನೇಷನ್ ಏನು ಹೇಳಬೇಕು ಅಂತಂದ್ರೆ, ಸೊ ಎಲಿಮೆಂಟ್ಸ್ ನೋಡಿ, ಬಿಫೋರ್ ಗೋಯಿಂಗ್ ಟು ದ ಪ್ರಾಪರ್ಟೀಸ್ ವಿ ಹ್ಯಾವ್ 18 ಗ್ರೂಪ್ಸ್ ಇರುತ್ತೆ. ಸೊ ಹಾರಿಜೆಂಟಲ್ ಕಾಲಮ್ಸ್, ಹಾರಿಜೆಂಟಲ್ ರೋಸ್ ಏನಿರುತ್ತೆ ಅದನ್ನ ನಾವು 7 ಪೀರಿಯಡ್ಸ್ ಅಂತ ಹೇಳ್ತೀವಿ. ವರ್ಟಿಕಲ್ ಕಾಲಮ್ಸ್ ಏನಿರುತ್ತೆ ಅದು ನಮಗೆ 18 ವರ್ಟಿಕಲ್ ಕಾಲಮ್ಸ್ ಅಂದ್ರೆ ಗ್ರೂಪ್ಸ್ ಅಂತ ಹೇಳಿರ್ತೀವಿ. ಸೊ ಈ ತರ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಮಗೆ ಎಸ್ ಬ್ಲಾಕ್, ಪಿ ಬ್ಲಾಕ್, ಇದನ್ನೇ ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳುದು. ಡಿ ಬ್ಲಾಕ್ ಎಲಿಮೆಂಟ್ಸ್ ಇನ್ ಬಿಟ್ವೀನ್ ಎಸ್ ಅಂಡ್ ಪಿ ಬ್ಲಾಕ್ ಬರುತ್ತೆ. ಅಂಡ್ ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ ಚೇಂಜಸ್ ಫ್ರಮ್ ಎಸ್ ಬ್ಲಾಕ್ ಟು ಪಿ ಬ್ಲಾಕ್, ಅದನ್ನ ನಾವು ಮೈನ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನೋಡ್ತೇವೆ. ಅಂಡ್ ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ನಾವು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಸೆಟ್ ಟು ಬಿ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಓಕೆ, ಇದರಲ್ಲಿ ನಾನು ಹೇಳಿದಿಷ್ಟೇ. ಸೊ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂತ ಹೇಳಿದ್ವಿ, ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂಡ್ ದೇರ್ ಟ್ರೆಂಡ್ಸ್. ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂತಂದ್ರೆ ಇನ್ ಅವರ್ ಪೀರಿಯಾಡಿಕ್ ಟೇಬಲ್ ಯಾವ್ದೆಲ್ಲ ಪ್ರಾಪರ್ಟೀಸ್, ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಅಂತ ಹೇಳಿರ್ತೀವಿ, ಅದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೇಗೆ ವೇರಿಯೇಷನ್ ಆಗುತ್ತೆ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಅಂತ. ವಿ ಹ್ಯಾವ್ ಮೆನಿ ಪೀರಿಯಾಡಿಕ್ ಪ್ರಾಪರ್ಟೀಸ್. ಅದರಲ್ಲಿ ನಾನು ಮೇನ್ಲಿ ಇವತ್ತು ಯಾವ್ದು ಡಿಸ್ಕಸ್ ಮಾಡ್ತೀನಿ ಅಂತಂದ್ರೆ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ ಇನ್ ದ ಸೇಮ್ ಥಿಂಗ್, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇರುತ್ತೆ, ಎಲೆಕ್ಟ್ರೋ ನೆಗೆಟಿವಿಟಿ ಆಸ್ ವೆಲ್ ಆಸ್ ವೇಲೆನ್ಸಿ. ಈ ಒಂದಷ್ಟು ಟಾಪಿಕ್ಸ್ ಅನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಲೆಟ್ ಮಿ ಗೋ ಫಾರ್ ದ ಫಸ್ಟ್ ಪೀರಿಯಾಡಿಕ್ ಪ್ರಾಪರ್ಟಿ, ಸ್ಕ್ರೀನಿಂಗ್ ಎಫೆಕ್ಟ್ and
ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಮಕ್ಕಳ ಏನ್ ಗೊತ್ತಾ? ಸೊ ಈ ಪಿರಿಯಾಡಿಕ್ ಪ್ರಾಪರ್ಟೀಸ್ ಹೇಗೆ ವೇರಿಯೇಷನ್ ಆಗುತ್ತಪ್ಪ, ಹೇಗೆ ಅಕ್ರಾಸ್ ದ ಪೀರಿಯಡ್ ಯಾವುದೋ ಒಂದು ಪ್ರಾಪರ್ಟಿ ಇನ್ಕ್ರೀಸೇ ಆಗಬೇಕು, ಡಿಕ್ರೀಸೇ ಆಗಬೇಕು, ಅಥವಾ ಡೌನ್ ದ ಗ್ರೂಪ್ ಯಾವುದೋ ಒಂದು ಪ್ರಾಪರ್ಟಿ ಇನ್ಕ್ರೀಸ್ ಯಾಕೆ ಆಗ್ತಾ ಇದೆ, ಡಿಕ್ರೀಸ್ ಯಾಕೆ ಆಗ್ತಾ ಇದೆ, ಅದೆಲ್ಲ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗಬೇಕು ಅಂತಂದ್ರೆ ಬಿಫೋರ್ ಗೋಯಿಂಗ್ ಟು ದ ಪೀರಿಯಾಡಿಕ್ ಪ್ರಾಪರ್ಟೀಸ್ ನಾವು ಈ ಎರಡು ಫ್ಯಾಕ್ಟರ್ಸ್ ನ ಕಂಪಲ್ಸರಿ ತಿಳ್ಕೊಬೇಕಾಗತ್ತೆ. ಒಂದು ಸ್ಕ್ರೀನಿಂಗ್ ಎಫೆಕ್ಟು, ಇನ್ನೊಂದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ. ಬನ್ನಿ ನೋಡೋಣ. ಸ್ಕ್ರೀನಿಂಗ್ ಎಫೆಕ್ಟ್ ಆರ್ ಶೀಲ್ಡಿಂಗ್ ಎಫೆಕ್ಟ್ ಅಂತ ಹಾಕಿದ್ದೀನಿ. ಸೊ ಅದರ ಜೊತೆಗೆ ಒಂದು ಥಿಯೇಟರ್ದು ಇಮೇಜ್ ಕೂಡ ಹಾಕಿದ್ದೀನಿ ನೋಡಿ. ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಸ್ಕ್ರೀನಿಂಗ್ ಆರ್ ಶೀಲ್ಡಿಂಗ್ ಆಸ್ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ನೋಡಿ ಇಲ್ಲೊಂದು ಆಟಮ್ ಅನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೀಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಇದು ಪಾಸಿಟಿವ್ಲಿ ಚಾರ್ಜ್ಡ್ ನ್ಯೂಕ್ಲಿಯಸ್ ಅದು. ಸೊ ಇಟ್ ಈಸ್ ಸರೌಂಡೆಡ್ ಬೈ ಮೆನಿ ಆರ್ಬಿಟ್ಸ್ ಅಂಡ್ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ ಮಕ್ಕಳ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಇನ್ ದೀಸ್ ಡೆಫಿನೆಟ್ ಸರ್ಕ್ಯುಲರ್ ಪಾತ್ಸ್ ನೋನ್ ಆಸ್ ಆರ್ಬಿಟ್ಸ್ ಅಂತ ಹೇಳ್ತೀವಿ. ನೋಡಿ ಈ ನಿಯರೆಸ್ಟ್ ಟು ನ್ಯೂಕ್ಲಿಯಸ್ಗೆ ನಿಯರೆಸ್ಟ್ ಇರುವಂತ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ ಅಂತಂದ್ರೆ ದೇ ಎಕ್ಸ್ಪೀರಿಯನ್ಸ್ ದ ಕಂಪ್ಲೀಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ಗೆ ಆಬ್ವಿಯಸ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಆ ನ್ಯೂಕ್ಲಿಯಸ್ಗೆ ನಿಯರ್ ಬೈ ಇರುವಂತ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ, ಕಂಪ್ಲೀಟ್ ಪಾಸಿಟಿವ್ ಚಾರ್ಜ್ ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗುತ್ತೆ. ಬಟ್ ಆಸ್ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಇಂದ ತುಂಬಾ ಫಾರ್ ಡಿಸ್ಟೆನ್ಸ್ ಅಲ್ಲಿ ಅರೇಂಜ್ ಆಗ್ತಾ ಇದೆ, ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರುವಂತ ಶೆಲ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದೆ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್, ಅಲ್ಲಿ ನಮ್ಗೆ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇನ್ ಬಿಟ್ವೀನ್ ದ ವೇಲೆನ್ಸ್ ಎಲೆಕ್ಟ್ರಾನ್ ಆಸ್ ವೆಲ್ ಆಸ್ ದ ನ್ಯೂಕ್ಲಿಯಸ್ ವಿ ಹಾವ್ ಮೆನಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಅಂದ್ರೆ ಅಬ್ವಿಯಸ್ಲಿ ಇದೆಲ್ಲ ರಿವಾಲ್ವ್ ಆಗ್ತಾ ಇರುತ್ತೆ, ಬಟ್ ಯಾವುದೋ ಒಂದು ಸರ್ಟನ್ ಪಾಯಿಂಟ್ ಅಲ್ಲಿ ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ದೇ ಆಕ್ಟ್ಸ್ ಆಸ್ ಅ ಸ್ಕ್ರೀನ್ ಫಾರ್ ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಕ್ಲಿಯಸ್ ಅಂತ ಹೇಳಿರ್ತೀವಿ. ಅಂದ್ರೆ ಇಷ್ಟೇ ನೋಡಿ. ಈಗ ನಾನು ಆ ಸ್ಕ್ರೀನ್ ಅನ್ನ ಶೋ ಮಾಡ್ತೀನಿ. ಅಬ್ಸರ್ವ್ ಹಿಯರ್. ಇಲ್ಲಿ ಇವರೆಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಸ್ವಲ್ಪ ಹೊತ್ತಿಗೆ ಅದು ಆ ಮೂವಿ ಕೂಡ ರನ್ ಆಗುತ್ತೆ. ಆಗ ಇಲ್ಲಿ ನೋಡಿ, ನಾನು ಇಲ್ಲಿ ಲಾಸ್ಟ್ ರೋನಲ್ಲಿ ಕೂತಿರ್ತೀನಿ ಅಂತ ಅನ್ಕೊಳ್ಳಿ. ಲಾಸ್ಟ್ ರೋನಲ್ಲಿ ಕೂತಿರೋರ್ಗೆ ಆ ಕಂಪ್ಲೀಟ್ ಸ್ಕ್ರೀನ್ ಕಾಣಿಸ್ತಾನೆ ಇಲ್ಲ, ಹೌದಲ್ವಾ? ಸೊ ಯಾಕೆ ಅಂತಂದ್ರೆ ನನಗಿಂತ ಮುಂದೆ ರೋನಲ್ಲಿ ಕೂತಿರೋರೆಲ್ಲ ನನಗಿಂತ ಸ್ವಲ್ಪ ಹೈಟ್ ಅಲ್ಲಿ ಇರ್ತಾರೆ, ಅಥವಾ ಅವರು ನನಗಿಂತ ತುಂಬಾ ಎತ್ತರದಲ್ಲಿ ಕೂತಿರ್ತಾರೆ. ನೋಡಿ ಅವ್ರ ತಲೆಗಳೇ ಕಾಣಿಸ್ತಾ ಇದೆ ನಮ್ಗೆ, ಹೌದಲ್ವಾ? ಸೊ ಹಾಗೆ ಅದೇ ಅವನು ಫ್ರಂಟ್ ಅಲ್ಲಿ ಕೂತಿದ್ದ ಅಂತಂದ್ರೆ ಹಿ ಕ್ಯಾನ್ ಅಬ್ಸರ್ವ್ ದ ಕಂಪ್ಲೀಟ್ ಸ್ಕ್ರೀನ್. ತುಂಬಾ ಕಂಪ್ಲೀಟ್ ಸ್ಕ್ರೀನ್ ಏನಿರುತ್ತೆ ಅದು ತುಂಬಾ ಅವನಿಗೆ ಕಾಣಿಸ್ತಾನೆ ಇರುತ್ತೆ, ತುಂಬಾ ನಿಯರ್ ಇಂದ ನೋಡ್ತಾ ಇರ್ತಾನೆ. ಸೊ ಹಾಗೆ ಇಷ್ಟೇ ಡೆಫಿನೇಷನ್ ಹೇಳೋದು ಸ್ಕ್ರೀನಿಂಗ್ ಆರ್ ಶೀಲ್ಡಿಂಗ್ ಎಫೆಕ್ಟ್ ಅಂತ. ಈಗ ಆ ಸ್ಕ್ರೀನ್ ಅನ್ನೇ ನಾವೇನಂತ ಕನ್ಸಿಡರ್ ಮಾಡೋಣ, ಇಮ್ಯಾಜಿನ್ ಮಾಡೋಣ, ನ್ಯೂಕ್ಲಿಯಸ್ ಅಂತ ಇಮ್ಯಾಜಿನ್ ಮಾಡೋಣ. ಅಂಡ್ ದ ಲಾಸ್ಟ್ ರೋ ಪರ್ಸನ್ ಅನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಹಾಗೆ ನಮ್ಮ ಥಿಯೇಟರ್ ಅಲ್ಲಿ ತುಂಬಾ ರೋಸ್ ಇರುತ್ತೆ, ಆ ರೋಸ್ ಅನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಆರ್ಬಿಟ್ಸ್ ಅಂತ. ಸೊ ಹಾಗಾದ್ರೆ ಫಸ್ಟ್ ರೋ ನಲ್ಲಿ ಇರುವಂತ ಪರ್ಸನ್ಸ್ ನಾನು ಫಸ್ಟ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ, ಸೆಕೆಂಡ್ ರೋ ನಲ್ಲಿ ಇರೋದು ಸೆಕೆಂಡ್ ಶೆಲ್ ಎಲೆಕ್ಟ್ರಾನ್, ಥರ್ಡ್ ರೋ ನಲ್ಲಿ ಇರೋದು ಥರ್ಡ್ ಶೆಲ್ ಎಲೆಕ್ಟ್ರಾನ್. ಇದೇ ತರ ಎಲ್ಲಾ ರೋಸ್ ಅಲ್ಲಿ ಇರುವಂತ ವೀವರ್ಸ್ ನ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ. ಹಾಗಾದ್ರೆ ಇಲ್ಲಿ ನೋಡಿ, ಇಟ್ ಈಸ್ ದ ಫೆನಾಮಿನನ್ ಆರ್ ಇಟ್ ಈಸ್ ದ ಪ್ರೋಸೆಸ್ ವೇರ್ ಸ್ಕ್ರೀನಿಂಗ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಕ್ಲಿಯಸ್ ಬೈ ದ ಇನ್ನರ್ ಶೆಲ್ ಎಲೆಕ್ಟ್ರಾನ್. ಸೊ ನನ್ನನ್ನು ನಾವು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ವೀವರ್ಸು, ನೀವು ಈಗ ನನ್ನ ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀರಾ. ಇಲ್ಲಿ ಯಾವುದೋ ಒಂದು ಸ್ಕ್ರೀನ್ ಅನ್ನ ನಾನು ಪ್ರೊವೈಡ್ ಮಾಡಿಬಿಟ್ಟೆ ಅಥವಾ ಸ್ಕ್ರೀನ್ ಅನ್ನ ಇನ್ಸರ್ಟ್ ಮಾಡಿಬಿಟ್ಟೆ ಅಂತಂದ್ರೆ ನೀವು ನನ್ನ ಕಂಪ್ಲೀಟ್ ಆಗಿ ನೋಡೋದಕ್ಕೆ ಆಗಲ್ಲ. ಅದನ್ನೇ ನಾವು ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ನೋಡಿ, ಸ್ಕ್ರೀನಿಂಗ್ ಎಫೆಕ್ಟ್ ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ನಮ್ಮ ಪೀರಿಯಾಡಿಕ್ ಪ್ರಾಪರ್ಟೀಸ್ ವೇರಿಯೇಷನ್ ಹೇಳೋದಕ್ಕೆ. ಸೊ ಇಟ್ ಈಸ್ ದ ಫೆನಾಮಿನನ್ ಆಫ್ ಸ್ಕ್ರೀನಿಂಗ್ ಆರ್ ಶೀಲ್ಡಿಂಗ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಕ್ಲಿಯಸ್ ಬೈ ದ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್. ಹಾಗಾದ್ರೆ ಇನ್ನರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋದಷ್ಟು ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಶೀಲ್ಡಿಂಗ್ ಎಫೆಕ್ಟ್ ಹೇಗೆ ವೇರಿಯೇಷನ್ ಆಗುತ್ತೆ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಅಂತಂದ್ರೆ, so across the period shielding effect decreases because all those electrons are added to the same shell across the period. But down the group ಏನಾಗುತ್ತೆ, after filling the electrons in a inner shell ನಾವ್ ಏನ್ ಮಾಡ್ತೀವಿ, every time we are going to add the electrons in the outer shell.
ಸೊ ಹಾಗಾದ್ರೆ ಎಲೆಕ್ಟ್ರಾನ್ಸ್ ಆಡ್ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಂಬರ್ ಆಫ್ ಶೆಲ್ಸ್ ಬಿಟ್ವೀನ್ ದ ವೇಲೆನ್ಸ್ ಶೆಲ್ ಆಸ್ ವೆಲ್ ಆಸ್ ನ್ಯೂಕ್ಲಿಯಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಬ್ವಿಯಸ್ಲಿ ಡಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು ಅಂತಂದ್ರೆ ನಂಬರ್ ಆಫ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಸೊ ಸಮ್ಮರಿ ಏನು ಹೇಳ್ಬೋದು, ಶೇಡಿಂಗ್ ಎಫೆಕ್ಟ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್, ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್ ಅಷ್ಟೇ. ನೆಕ್ಸ್ಟ್ ಫ್ಯಾಕ್ಟರ್ ಹೇಳಿದೆ ನಾನು, ಅದು ಕೂಡ ತುಂಬಾ ಇಂಪಾರ್ಟೆಂಟೇ. ಸೊ ಇಲ್ಲಿ ನೋಡಿ, ಸ್ಕ್ರೀನಿಂಗ್ ಎಫೆಕ್ಟ್ ನ ಇನ್ನೊಂದು ಇಮೇಜ್ ಅಲ್ಲಿ ನಾನು ಕನ್ವೆ ಮಾಡೋದಕ್ಕೆ ನಿಮಗೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ಇದು ನ್ಯೂಕ್ಲಿಯಸ್, ಇದು ಇನ್ನರ್ ಶೆಲ್ ಎಲೆಕ್ಟ್ರಾನ್, ಇದು ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್. ಈ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಕಂಪ್ಲೀಟ್ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಕ್ಲಿಯರ್ ಚಾರ್ಜ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ. ಯಾಕೆ ಅಂತಂದ್ರೆ, ಒಂದು ಬಿಕಾಸ್ ಆಫ್ ಡಿಸ್ಟೆನ್ಸ್, ಇನ್ನೊಂದು ಬಿಕಾಸ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಇನ್ನರ್ ಶೆಲ್. ಇನ್ನರ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಇದ್ರೆ ಆ ಔಟರ್ ಶೆಲ್ ಎಲೆಕ್ಟ್ರಾನ್ ಕಂಪ್ಲೀಟ್ ನ್ಯೂಕ್ಲಿಯರ್ ಚಾರ್ಜ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆಗಲ್ಲ. ಸೊ ಇಷ್ಟು ಶೇಡಿಂಗ್ ಎಫೆಕ್ಟ್ ಆಯ್ತು. ನೆಕ್ಸ್ಟ್ ಫ್ಯಾಕ್ಟರ್ ನಾ ಹೇಳಿದಾಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತಾ ಇದೀವಿ. ಏನಪ್ಪ ಕಿರಣ್ ಸರ್ ಇವತ್ತು ಬರೀ ಮೂವಿ ತೋರಿಸೋದು ಮತ್ತೆ ಈ ಗ್ರೌಂಡ್ ಚಿನ್ನಸ್ವಾಮಿ ಗ್ರೌಂಡ್ ಅನ್ನ ತೋರಿಸೋದೇ ಆಗೋಯ್ತಲ್ಲ ಅಂತ ಅನ್ಕೋಬೇಡಿ. ಇದರಲ್ಲೂ ಕೂಡ ಎಕ್ಸ್ಪ್ಲಾನೇಷನ್ ನಾನು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದ್ರೆ ಇವಾಗಿನ ಹೇಳಿದ್ವಿ ಶೀಲ್ಡಿಂಗ್ ಎಫೆಕ್ಟ್ ಅಂತ. ವೇಲೆನ್ಸ್ ಶೆಲ್ ಕಂಪ್ಲೀಟ್ ನ್ಯೂಕ್ಲಿಯರ್ ಚಾರ್ಜ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಲ್ಲ. ಹಾಗಾದ್ರೆ ಸಮ್ ಪರ್ಸೆಂಟೇಜ್ ಆಫ್ ನ್ಯೂಕ್ಲಿಯರ್ ಚಾರ್ಜ್ ನಾದ್ರೂ ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತಲ್ವಾ, ಆ ಪರ್ಸೆಂಟೇಜ್ನೇ ನೆಟ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಕ್ಲಿಯಸ್ ಅಂತ ಏನ್ ಹೇಳ್ತೀವಿ, that is nothing but effective nuclear charge. So some percentage of nuclear charge adu experience ಮಾಡುತ್ತೆ. Even though if it is far away from the nucleus also, all those electrons present in a particular atom should experience a nuclear charge. Nuclear charge ಅಂತಂದ್ರೆ ಪಾಸಿಟಿವ್ ಚಾರ್ಜ್ ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸೊ ಹಾಗಾಗಿ ಎನಿಹೌ ಯಾವುದೋ ಒಂದು ರ್ಯಾಂಡಮ್ ಪರ್ಸೆಂಟೇಜ್ ಆಫ್ ನ್ಯೂಕ್ಲಿಯರ್ ಚಾರ್ಜ್ ನ ವೇಲೆನ್ಸ್ ಶೆಲ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ, ಆ ನೆಟ್ ಪಾಸಿಟಿವ್ ಚಾರ್ಜ್ ಅನ್ನೇ ನಾವೇನಂತ ಹೇಳ್ತೀವಿ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಡೆಫಿನೇಷನ್ ಇಲ್ಲ ಇದೆ. ಹಾಗಾದ್ರೆ ಈ ಇಮೇಜ್ ಅಲ್ಲಿ ನಾನು ಏನಪ್ಪಾ ಕನ್ವೆ ಮಾಡ್ತೀನಿ ಅಂತಂದ್ರೆ, ಇಟ್ಸ್ ವೆರಿ ಸಿಂಪಲ್ ನೋಡಿ. ಸೊ ಮೊನ್ನೆ ಎಲ್ಲ RCB ಮ್ಯಾಚ್ ನಡೀತಾ ಇದೆ ಅಂತಂದ್ರೆ ನಮ್ಮ ಜನ ಎಲ್ಲಿ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ಅಂತೂ ಅವ್ರ ಗ್ಯಾಂಗ್ ನ ಕರ್ಕೊಂಡು ಹೋಗೇ ಇರ್ತಾರೆ. ಏನಕ್ಕೆ ಹೋಗ್ತಾರೆ ಅದೊಂದು ನಮ್ಗೆ ಒಂದು ಫೀಲ್, ಅದು RCB ಇಸ್ ಎನ್ ಎಮೋಷನ್ ಅಂತ ಹೇಳ್ಬಿಟ್ಟಿರ್ತೀವಿ ನಾವು. ಸೊ ಏನಪ್ಪ ಕನ್ವೆ ಮಾಡ್ತೀರಿ ಇಲ್ಲಿ ಅಂತಂದ್ರೆ ಇಷ್ಟೇ ನೋಡಿ, ಕೊಹ್ಲಿ ಇಲ್ಲೆಲ್ಲೋ ಆಡ್ತಾ ಇರ್ತಾರೆ, ಕೊಹ್ಲಿ ಫೇಸ್ ಕೂಡ ನಮಗೆ ಕ್ಲಿಯರ್ ಆಗಿ ಕಾಣಲ್ಲ. ನಾವು ಕೂತಿರೋ ಡಿಸ್ಟೆನ್ಸ್ ಅಲ್ಲಿ ಕೊಹ್ಲಿ ಈ ತರ ಅಂದ ಅಂತಂದ್ರೆ ಆ ಹ್ಯಾಂಡ್ ಮೂವ್ಮೆಂಟ್ ಇರ್ಬೋದು, ಅಥವಾ ಅವ್ರ ಬ್ಯಾಟಿಂಗ್ ಸ್ಟೈಲ್ ಇರ್ಬೋದು, ಅಥವಾ ಅವ್ರ ಅಗ್ರೆಸಿವ್ ಸೀನ್ ಅನ್ನ ನೋಡೋದಕ್ಕೆ ನಮ್ಗೆ ಎಷ್ಟು ಕನ್ವೆ ಆಗುತ್ತೆ ಅಷ್ಟನ್ನೇ ಕನ್ವೆ ಮಾಡ್ಕೊಂಡಿರ್ತೀವಿ. ಅದನ್ನೇ ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ. ಕಂಪ್ಲೀಟ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಥವಾ ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಅನ್ನ ನಾವು ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡೋದು ಇಟ್ಸ್ ಹೈಲಿ ಡಿಫಿಕಲ್ಟ್. ಸೊ ಹಾಗಾಗಿ ಎಷ್ಟು ಪಾಲಿಗೆ ಬಂದಿದ್ ಪಂಚಾಮೃತ ಅನ್ನಂಗೆ ನಾವು ಎಲ್ಲೋ ಯಾವುದೋ ರೋನಲ್ಲಿ ಕೂತಿರ್ತೀವಿ, ಕೊಹ್ಲಿದು ಹ್ಯಾಂಡ್ ಮೂವ್ಮೆಂಟು ಅಥವಾ ಇನ್ನೊಬ್ಬ ಕೋಸ್ಟಾರ್ ಯಾರಿರ್ತಾರೆ, ರಜತ್ ಪಾಟೀದಾರ್ ಇರ್ಬೋದು, ಅಥವಾ ನಾವು ಇಂಡಿಯನ್ ಟೀಮ್ ಕ್ರಿಕೆಟ್ ನೋಡುವಾಗ ರೋಹಿತ್ ಶರ್ಮಾನೇ ಇರ್ಬೋದು, ಅಥವಾ ಬೂಮ್ರಾ ಬೌಲಿಂಗ್ ಇರ್ಬೋದು, ಯಾವುದೋ ಒಂದು ನಮ್ಗೆ ಎಷ್ಟು ಕಾಣುತ್ತೋ ಅಷ್ಟಕ್ಕೆ ನಾವೇನ್ ಮಾಡ್ತೀವಿ, ಸ್ಯಾಟಿಸ್ಫ್ಯಾಕ್ಷನ್ ಅನ್ಕೋತೀವಿ. ಅದೇ ತರ ವೇಲೆನ್ಸ್ ಶೆಲ್ಲು ಅಷ್ಟೇ. ಸೊ ಎಷ್ಟು ಒಂದು ಪರ್ಸೆಂಟೇಜ್ ಆಫ್ ನ್ಯೂಕ್ಲಿಯರ್ ಚಾರ್ಜ್ ನ ಇದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೆ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಹಾಗಾದ್ರೆ ಹೇಗೆ ನಾವು ನೆನ್ಪಿಟ್ಕೋಬೇಕು, ಹೌ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸಸ್ ಅಕ್ರಾಸ್ ದ ಪೀರಿಯಡ್ ಆರ್ ಡೌನ್ ದ ಗ್ರೂಪ್ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ನೋಡಿ, ನಾನು ಹೇಳೋದು ಇಷ್ಟೇ, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಬುಕ್ಕಲ್ಲಿ ಹಾಗಿರ್ಲಿ, ನಿಮ್ ತಲೆಯಲ್ಲಿ ಅದನ್ನ ಇಟ್ಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ವೇಲೆನ್ಸ್ ಶೆಲ್ ಅಂತ ಅನ್ಕೊಂಡ್ಬಿಡಿ, ದಟ್ಸ್ ಎನಫ್. ಅಂದ್ರೆ ಈಗ ನಿಮಗೆ ಒಂದು ಕ್ವಶನ್ ಅನ್ನ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಫ್ ದ ನ್ಯೂಕ್ಲಿಯಸ್, ಇದನ್ನೇ ನಾನು ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಇಫ್ ದ ಎಲೆಕ್ಟ್ರಾನ್ ಈಸ್ ವೆರಿ ನಿಯರ್ ಟು ದಟ್ ಆಫ್ ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ಗೆ ಏನ್ ಚಾರ್ಜ್ ಇರುತ್ತಪ್ಪ, ನೆಗೆಟಿವ್ ಚಾರ್ಜ್ ಇರುತ್ತೆ. ನ್ಯೂಕ್ಲಿಯಸ್ಗೆ ಏನ್ ಚಾರ್ಜ್ ಇರುತ್ತಪ್ಪ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಇಫ್ ಆಪೋಸಿಟ್ಲಿ ಚಾರ್ಜ್ ಪಾರ್ಟಿಕಲ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಆಬ್ವಿಯಸ್ಲಿ ಏನಿರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಅಕ್ರಾಸ್ ದ ಪೀರಿಯಡ್ ಆಲ್ ದೋಸ್ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು ದ ಸೇಮ್ ಶೆಲ್ and they are very near to that of nucleus. ಹಾಗಾಗಿ across the period ಈ effective nuclear charge ಅಂದ್ರೆ attractive force between the nucleus and electron increases ಅಂತ ಹೇಳ್ತೀನಿ ನಾನು. ಡೌನ್ ದ ಗ್ರೂಪ್ ಏನಾಗುತ್ತೆ ಸರ್ ಹಾಗಾದ್ರೆ? ಇಟ್ಸ್ ವೆರಿ ಸಿಂಪಲ್ ಕಂಟ್ರೋಲ್. ನೋಡಿ, ಡೌನ್ ದ ಗ್ರೂಪ್ ಇದು ನ್ಯೂಕ್ಲಿಯಸ್, ಇದ್ರ ಸುತ್ತ ನಮ್ಗೆ
ಡಿಫ್ರೆಂಟ್ ಶೆಲ್ಸ್ ಅಥವಾ ಆರ್ಬಿಟ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ, ಅಂದ್ರೆ ಫಾರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ಗೆ ನೆಗೆಟಿವ್ ಚಾರ್ಜ್ ಇತ್ತು, ನ್ಯೂಕ್ಲಿಯಸ್ಗೆ ಪಾಸಿಟಿವ್ ಚಾರ್ಜ್ ಇತ್ತು, ಬಟ್ ಡಿಸ್ಟೆನ್ಸ್ ತುಂಬಾನೇ ಇತ್ತು ಅಂತಂದ್ರೆ ಆಬ್ವಿಯಸ್ಲಿ ಅಟ್ರಾಕ್ಟಿವ್ ಫೋರ್ಸ್ ಏನಾಗುತ್ತಪ್ಪ, ಕಡಿಮೆ ಆಗೇ ಆಗುತ್ತೆ. ಸೊ ದಟ್ ಡೌನ್ ದ ಗ್ರೂಪ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಮಕ್ಕಳ, ಈ ಎರಡು ಫ್ಯಾಕ್ಟರ್ಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ನಾವು ತುಂಬಾ ಚೆನ್ನಾಗಿ ನೆಕ್ಸ್ಟ್ ಬರುವಂತಹ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅನ್ನ ನೆನಪಿಟ್ಕೊಳ್ಬಹುದು. ಸೊ ಹಾಗಾದ್ರೆ ಫಸ್ಟ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಟ್ಸ್ ಅಟಾಮಿಕ್ ರೇಡಿಯಸ್. ಚಿಕ್ಕವರಿಂದ ನೀವು ಮ್ಯಾಥ್ಸ್ ಅಲ್ಲಿ ರೇಡಿಯಸ್ ಅಂದ್ರೆ ಏನು ಅಂತ ಹೇಳಿರ್ತಾರೆ. ಸೊ ಸೇಮ್ ಥಿಂಗ್ ನಾವು ಇಲ್ಲೂ ಎಕ್ಸ್ಪ್ಲೈನ್ ಮಾಡೋದು, ಬಟ್ ವಿತ್ ರೆಸ್ಪೆಕ್ಟ್ ಟು ಆಟಮ್ ನಾನು ರೇಡಿಯಸ್ ಅನ್ನ ಹೇಳಿರ್ತೀನಿ ಅಷ್ಟೇ. ಸೊ ರೇಡಿಯಸ್, ಅಟಾಮಿಕ್ ರೇಡಿಯಸ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಆಟಮ್ಸ್ ನ್ಯೂಕ್ಲಿಯಸ್ ಟು ಇಟ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೋ ಒಂದು ಆಟಮ್ ಅನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ರೇಡಿಯಸ್ ಅನ್ನ ಹೇಗೆ ಡಿಫೈನ್ ಮಾಡಬಹುದು? ಇಟ್ಸ್ ಅ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್, ಅಂದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ. ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಟು ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಈಸ್ ನೋನ್ ಆಸ್ ಅಟಾಮಿಕ್ ರೇಡಿಯಸ್. ನೋಡಿ ಇಲ್ಲಿದೆ ಅಟಾಮಿಕ್ ರೇಡಿಯಸ್. ಇದನ್ನ ನಾನು ಆಟಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಶೆಲ್, ಸೆಕೆಂಡ್ ಶೆಲ್ ಅಂತ ನಾನು ಏನ್ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಏನ್ ನಿಮ್ಗೆ ಯೆಲ್ಲೋ ಕಲರ್ಡ್ ಲೈನ್ ವಿಸಿಬಲ್ ಆಗ್ತಾ ಇದೆ ಅದನ್ನೇ ನಾನು ಅಟಾಮಿಕ್ ರೇಡಿಯಸ್ ಅಂತ ಹೇಳ್ತೀನಿ. ಸೊ ಇಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಟು ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಅನ್ ಆಟಮ್. ಇದು ಅಟಾಮಿಕ್ ರೇಡಿಯಸ್ ಆಯ್ತು. ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್ ಹೆಂಗ್ ವೇರಿಯೇಷನ್ ಆಗುತ್ತೆ? ತುಂಬಾ ಸಿಂಪಲ್ ಕಂಡ್ರೋ. ಇಲ್ಲಿ ನೋಡಿ, ಇದು ಅಕ್ರಾಸ್ ದ ಪೀರಿಯಡ್ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ, ಇದು ಡೌನ್ ದ ಗ್ರೂಪ್ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಬರ್ದಿದ್ದೀನಿ. ನೋಡಿ, ಅಕ್ರಾಸ್ ದ ಪೀರಿಯಡ್ ಅಂತಂದ್ರೆ ಆಲ್ ದೋಸ್ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು ದ ಸೇಮ್ ಶೆಲ್ ಅಲ್ವಾ ಮಕ್ಕಳ? ನೋಡಿ, ಎಲ್ಲ ಎಲೆಕ್ಟ್ರಾನ್ಸ್ ನಾನು ಒಂದೇ ಶೆಲ್ಗೆ ಆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ತರ ಇರುತ್ತೆ. ಇದು ಅಕ್ರಾಸ್ ದ ಪೀರಿಯಡ್ ಅಂತ ಹೇಳ್ತೀವಿ. ಇವಾಗಿನ ಹೇಳಿದ್ವಿ ಅಕ್ರಾಸ್ ದ ಪೀರಿಯಡ್ ನಮಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತಪ್ಪ ಅಂದ್ರೆ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ಎಲೆಕ್ಟ್ರಾನ್ ಇನ್ಕ್ರೀಸಸ್ ಅಂತ ಹೇಳಿದ್ವಿ. ಹಾಗಾದ್ರೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆದ್ರೆ ಆಲ್ ದೋಸ್ ಎಲೆಕ್ಟ್ರಾನ್ಸ್ ಆರ್ ಟೈಟ್ಲಿ ಹೆಲ್ಡ್ ಬೈ ದ ನ್ಯೂಕ್ಲಿಯಸ್ ಆ ಎಲೆಕ್ಟ್ರಾನ್ಸ್ ಅನ್ನ ಟೈಟ್ ಆಗಿ ಅಟ್ರಾಕ್ಟ್ ಮಾಡುತ್ತೆ, ಹೋಲ್ಡ್ ಮಾಡುತ್ತೆ. ಆಗ ಆಬ್ವಿಯಸ್ಲಿ ಈ ಆರ್ಬಿಟ್ ಏನಿರುತ್ತೆ ಅಥವಾ ಶೆಲ್ ಏನಿರುತ್ತೆ ಅದು ಶ್ರಿಂಕ್ ಆಗ್ತಾ ಹೋಗುತ್ತೆ ಅಂತಂದ್ರೆ ಆಲ್ ದೋಸ್ ಎಲೆಕ್ಟ್ರಾನ್ಸ್ ಆರ್ ಅಟ್ರಾಕ್ಟ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಹಾಗಾಗಿ ಆಬ್ವಿಯಸ್ಲಿ ಅಕ್ರಾಸ್ ದ ಪೀರಿಯಡ್ ಸೈಜ್ ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಂತ ಹೇಳ್ತೀವಿ. ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್. ಡೌನ್ ದ ಗ್ರೂಪ್ ಏನಾಗುತ್ತೋ? ಡೌನ್ ದ ಗ್ರೂಪ್ ವೆರಿ ಸಿಂಪಲ್. ಅದು ಕೂಡ ಹೈಡ್ರೋಜನ್ಗೆ ಅಟಾಮಿಕ್ ನಂಬರ್ 1 ಇರುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s1. ಲಿಥಿಯಂಗೆ 1s2 2s1. ನೆಕ್ಸ್ಟ್ ಸೋಡಿಯಂಗೆ 1s2 2s2 2p6 3s1. ಪೊಟ್ಯಾಷಿಯಂಗೆ 4s1. ರುಬಿಡಿಯಂಗೆ 5s1. ಹಾಗಾದ್ರೆ ನಾನು ಡೌನ್ ದ ಗ್ರೂಪ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಆಫ್ಟರ್ ಎವ್ರಿ ಶೆಲ್ ದ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು ದ ನ್ಯೂ ಶೆಲ್. ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು ದ ನ್ಯೂ ಶೆಲ್ ಎವ್ರಿ ಟೈಮ್. ನ್ಯೂ ಶೆಲ್ಗೆ ಹೋಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ನಮಗೆ ಡಿಸ್ಟೆನ್ಸ್ ಏನಾಗ್ತಾ ಹೋಯ್ತಪ್ಪ? ಇನ್ಕ್ರೀಸ್ ಆಗ್ತಾ ಹೋಯ್ತು. ಇಫ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ಆಬ್ವಿಯಸ್ಲಿ ಅಟ್ರಾಕ್ಟಿವ್ ಫೋರ್ಸ್ ಏನಾಗುತ್ತೋ? ಡಿಕ್ರೀಸ್ ಆಗುತ್ತೆ. ಅಟ್ರಾಕ್ಟಿವ್ ಫೋರ್ಸ್ ಇಲ್ಲ ಅಂತಂದ್ರೆ ನಮಗೆ ಡಿಸ್ಟೆನ್ಸ್ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಡೌನ್ ದ ಗ್ರೂಪ್ ಅಟಾಮಿಕ್ ರೇಡಿಯಸ್ ಇನ್ಕ್ರೀಸಸ್ ಅಂತ ಹೇಳ್ತೀವಿ. ರೀಸನ್ ತುಂಬಾ ಸಿಂಪಲ್. ರೀಸನ್ ಎಲ್ಲದಕ್ಕೂ ರೀಸನ್ ಕಾಮನ್ ರೀಸನ್ನೇ, ಅದನ್ನ ನಾನು ಲಾಸ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಅಟಾಮಿಕ್ ರೇಡಿಯಸ್ ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಅಂತ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಪೀರಿಯಾಡಿಕ್ ಪ್ರಾಪರ್ಟಿ ಇಟ್ಸ್ ವೆರಿ ಸಿಮಿಲರ್ ಟು ದಟ್ ಆಫ್ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್ ಅಂತ ಹೇಳಿರ್ತೇವೆ. ಏನ್ರು ಅಯಾನಿಕ್ ರೇಡಿಯಸ್ ಅಂತಂದ್ರೆ ನೋಡಿ, ಅಯಾನಿಕ್ ರೇಡಿಯಸ್ಗೆ ಅಟಾಮಿಕ್ ರೇಡಿಯಸ್ಗೆ ತುಂಬಾ ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಅಯಾನ್ ಅಂಡ್ ಇಟ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಶೆಲ್ ಅಂತ ಹೇಳ್ತೀವಿ. ಪ್ರೀವಿಯಸ್ ಕೇಸಲ್ಲಿ ನಾನು ಹೇಳಿದ್ದು ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಅನ್ ಆಟಮ್ ಅಂತ ಹೇಳಿದೆ. ಬಟ್ ಇಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಶೆಲ್ ಅಂತ ಹೇಳ್ತೀನಿ. ಅಂದ್ರೆ ಅಯಾನಿಗೆ ಸರ್ಟನ್ ಪವರ್ಸ್ ಇರುತ್ತೆ ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಮಾಡೋದಿಕ್ಕೆ, ಡ್ಯೂ ಟು ದ ಡಿಫರೆನ್ಸ್ ಇನ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ಎಲೆಕ್ಟ್ರಾನ್ಸ್. ನ್ಯೂಟ್ರಲ್ ಆಟಮ್ ಆಗಿದ್ರೆ ನಂಬರ್ ಆಫ್ ಪ್ರೋಟಾನು ನಂಬರ್ ಆಫ್ ಎಲೆಕ್ಟ್ರಾನು ಈಕ್ವಲ್ ಇರಬೇಕು, ಅದಕ್ಕೆ ನಾವು ಅದನ್ನ ನ್ಯೂಟ್ರಲ್ ಅಂತ ಹೇಳಿರ್ತೀವಿ. ಬಟ್ ಅಯಾನ್ಸ್ ಅಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವೇರಿಯೇಷನ್ ಆಗುತ್ತೆ. ಅಂದ್ರೆ ವಿ ಕ್ಯಾನ್
ಚೇಂಜ್ ಆರ್ ವಿ ಕ್ಯಾನ್ ರಿಮೂವ್ ಆರ್ ವಿ ಕ್ಯಾನ್ ಆಡ್ ಓನ್ಲಿ ದ ಎಲೆಕ್ಟ್ರಾನ್ಸ್. ನ್ಯೂಕ್ಲಿಯಸ್ ಅಲ್ಲಿ ನಾವು ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಕಣಪ್ಪ. ಸೊ ಹಾಗಾಗಿ ಎಲೆಕ್ಟ್ರಾನ್ಸ್ ನಾವು ಐದರ್ ರಿಮೂವ್ ಮಾಡ್ಬೋದು ಅಥವಾ ಎಲೆಕ್ಟ್ರಾನ್ಸ್ ಅನ್ನ ಆಡ್ ಕೂಡ ಮಾಡ್ಬೋದು. ಸೊ ಎಲೆಕ್ಟ್ರಾನ್ಸ್ ವೇರಿಯೇಷನ್ ಆಗ್ತಾ ಇದೆ ಅಂತಂದ್ರೆ ಇಟ್ ಕ್ಯಾನ್ ಫಾರ್ಮ್ ಎನ್ ಅಯಾನ್. ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಯಿತು, ಅಕ್ಸೆಪ್ಟ್ ಮಾಡಿದೆ, ಆನ್ ಅಯಾನ್ ಅಂತ ಹೇಳ್ತೀನಿ, ನೆಗೆಟಿವ್ ಚಾರ್ಜ್ ಇರುತ್ತೆ. ಎಲೆಕ್ಟ್ರಾನ್ಸ್ ಲಾಸ್ ಆಯಿತು, ಡೊನೇಟ್ ಮಾಡಿಬಿಟ್ಟೆ. ಸೊ ಅವಾಗ ಎಲೆಕ್ಟ್ರಾನ್ ಕಡಿಮೆ ಆಯಿತು ಅಂತಂದ್ರೆ ಆಬ್ವಿಯಸ್ಲಿ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಕ್ಯಾಟಾನ್ ಅಂತ ಹೇಳಿರ್ತೀವಿ. ಅಂಡ್ ಇನ್ ಜನರಲ್ ಕ್ಯಾಟಾನ್ಸ್ ಅಂತಂದ್ರೆ ದ ಆಟಮ್ ವಿಚ್ ಲಾಸಸ್ ಇಟ್ಸ್ ಎಲೆಕ್ಟ್ರಾನ್ ಅಂಡ್ ಇಟ್ ಬಿಕಮ್ಸ್ ಕ್ಯಾಟಯಾನ್. ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತು, ಹಾಗಾಗಿ ಕ್ಯಾಟಯಾನ್ ಸ್ಮಾಲರ್ ಸೈಜ್ ಇರುತ್ತೆ ಕಂಪೇರ್ ಟು ಪೇರೆಂಟ್ ಆಟಮ್. ಆನಯಾನ್ ಏನ್ ಮಾಡ್ತು, ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡಿ ಆನಯಾನ್ ಆಗಿದೆ. ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿತ್ತು ಅಂತಂದ್ರೆ ಸೈಜ್ ಇನ್ಕ್ರೀಸ್ ಆಗಿರುತ್ತೆ. ಆನಯಾನ್ಸ್ ಆರ್ ಬಿಗರ್ ದ್ಯಾನ್ ದಟ್ ಆಫ್ ದ ಪೇರೆಂಟಲ್ ಆಟಮ್. ಅದು ಅಯಾನ್ಸ್ ಇರ್ಲಿ ನಿಮ್ಗೆ ಹಾಗೇನೆ. ಸೊ ಅಯಾನಿಕ್ ರೇಡಿಯಸ್ ಅಂತಂದ್ರೆ ಎಲ್ಲಿವರೆಗೂ ನ್ಯೂಕ್ಲಿಯಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅನ್ನು ಹೋಲ್ಡ್ ಮಾಡೋದಕ್ಕೆ ಇಟ್ ಹ್ಯಾಸ್ ಅನ್ ಇನ್ಫ್ಲೂಯೆನ್ಸ್. ಎಲ್ಲಿವರೆಗೂ ಇನ್ಫ್ಲೂಯೆನ್ಸ್ ಇರುತ್ತೆ ಅಲ್ಲಿವರೆಗೂ ಏನಿರುತ್ತೆ ಡಿಸ್ಟೆನ್ಸ್ ಫ್ರಮ್ ದ ನ್ಯೂಕ್ಲಿಯಸ್ ಆಫ್ ಅನ್ ಅಯಾನ್ ಟು ದಟ್ ಆಫ್ ದ ಇನ್ಫ್ಲೂಯೆನ್ಸ್, ಇಟ್ ಹ್ಯಾಸ್ ಅ ಇನ್ಫ್ಲೂಯೆನ್ಸ್ ಟುವರ್ಡ್ಸ್ ಇಟ್ಸ್ ಲಾಸ್ಟ್ ಎಲೆಕ್ಟ್ರಾನ್. ಅದನ್ನೇ ನಾವು ಅಯಾನಿಕ್ ರೇಡಿಯಸ್ ಅಂತ ಹೇಳ್ತೀವಿ. ಅದರ್ ದ್ಯಾನ್ ದಿಸ್ ದ ರೇಡಿಯಸ್, ಬೋತ್ ಅಟಾಮಿಕ್ ರೇಡಿಯಸ್ ಅಂಡ್ ಅಯಾನಿಕ್ ರೇಡಿಯಸ್ ಫಾಲೋಸ್ ದ ಸೇಮ್ ಟ್ರೆಂಡ್. ಸೊ ಇಲ್ಲೂ ಕೂಡ ಸೇಮ್ ಟ್ರೆಂಡ್ ಅನ್ನೇ ಫಾಲೋ ಮಾಡುತ್ತೆ. ಹಾಗಾದ್ರೆ ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್ ಅಂತ ಹೇಳ್ತೀನಿ, ಡೌನ್ ದ ಗ್ರೂಪ್ ಇನ್ಕ್ರೀಸಸ್ ಅಂತ ಹೇಳಿರ್ತೀನಿ. ತುಂಬಾ ಸಿಂಪಲ್ ಇದೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಯನೈಸೇಷನ್ ಎಂಥಾಲ್ಪಿ. ಏನಪ್ಪ ಸರು ಯಾವುದೋ ಕೀ ಇಟ್ಬಿಟ್ಟಿದ್ದಾರೆ, ನಮ್ಗೇನೋ ಟಾಸ್ಕ್ ಕೊಡ್ತಾ ಇದ್ದಾರೆ ಅಂತ ಅನ್ಕೋತಿದ್ದೀರಾ? ಇಟ್ಸ್ ವೆರಿ ಸಿಂಪಲ್. ನೋಡಿ, ಅಯನೈಸೇಷನ್ ಎಂಥಾಲ್ಪಿ ಹೇಳೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳಿರ್ತೀನಿ. ಈಗ ಟಾಸ್ಕ್ ಅಂತಾನೆ ಅನ್ಕೊಂಡ್ಬಿಡಿ, ಇದನ್ನ ಕೀ ಇಲ್ಲಿದೆ, ನಾನು ಡೈರೆಕ್ಟ್ ಆಗಿ ನನ್ನ ಕೈ ಹಾಕ್ಬಿಟ್ಟು ಇನ್ನರ್ ಶೆಲ್ ಇಂದ ಕೀನ ರಿಮೂವ್ ಮಾಡೋದು ತುಂಬಾ ಡಿಫಿಕಲ್ಟ್ ಇರುತ್ತೆ. ಅಂದ್ರೆ ಇಮ್ಯಾಜಿನ್ ದಟ್ ಇಟ್ ಇಸ್ ಅ 3 ಡೈಮೆನ್ಷನಲ್ ಸ್ಟ್ರಕ್ಚರ್ ಅಂತ. 2 ಡೈಮೆನ್ಷನಲ್ ಸ್ಟ್ರಕ್ಚರ್ ಇದೆ ಸರ್, ಹಂಗೆ ಕೈಯಾಗಿ ತೆಗಿಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಿಡಿ. ಇಮ್ಯಾಜಿನ್ ದಟ್ ಆಸ್ ಅ 3 ಡೈಮೆನ್ಷನಲ್ ಸ್ಟ್ರಕ್ಚರ್. ಅಂದ್ರೆ ನಾನು ಈ ಕೀ ರೀಚ್ ಆಗಬೇಕು ಅಂತಂದ್ರೆ 1 by 1 ನಾನು ಔಟರ್ ಮೋಸ್ಟ್ ಶೆಲ್ ಇಂದಾನೆ ಹೋಗ್ಬೇಕು. ಯಾಕೆ ಇದನ್ನ ಹೇಳಿದೆ? ಅಯನೈಸೇಷನ್ ಎಂಥಾಲ್ಪಿ ಡೆಫಿನೇಷನ್ ನೋಡಿ. ಇಟ್ಸ್ ದ ಅಮೌಂಟ್ ಆಫ್ ಎನರ್ಜಿ required to remove the electron from an outermost shell of an isolated gaseous atom. ಫಿಸಿಕಲ್ ಸ್ಟೇಟ್ ಕೂಡ ಇಂಪಾರ್ಟೆಂಟ್. ನಾವು ಎಲೆಕ್ಟ್ರಾನ್ ಅನ್ನ ಆಡ್ ಮಾಡ್ತಿದೀವಿ ಅಥವಾ ರಿಮೂವ್ ಮಾಡ್ತಾ ಇದೀವಿ ಫ್ರಮ್ ಆನ್ ಆಟಮ್ ಅಂತಂದ್ರೆ ಅದು ಆಬ್ವಿಯಸ್ಲಿ ಗ್ಯಾಸಿಯಸ್ ಆಟಮೇ ಆಗಿರ್ಬೇಕು. ಸೊ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ ಅಂತಂದ್ರೆ ತುಂಬಾ ಸಿಂಪಲ್. ಕಳ್ಳ ಬರ್ತಾನೆ, ರಾಬರಿ ಮಾಡೋದಕ್ಕೆ ಪ್ಲಾನ್ ಮಾಡಿರ್ತಾನೆ, ಮನೇಲಿ ಯಾರು ಇರಲ್ಲ, ಇಲ್ಲಿ ಲಾಕರ್ ಇರುತ್ತೆ, ಅದು ಅವರ ಪ್ರೈವೇಟ್ ರೂಮಲ್ಲಿ ಇರುತ್ತೆ, ರೂಮಿಗೆ ಒಂದು ಲಾಕ್ ಹಾಕಿರ್ತಾರೆ. ನೆಕ್ಸ್ಟು ಅದು ಯಾವುದೋ ಒಂದು ಇನ್ನರ್, ಈಗ ಕಬೋರ್ಡ್ ಅಲ್ಲಿ ಇತ್ತು, ಆ ಲಾಕರ್ ಕೀನ ಕಬೋರ್ಡ್ ಅಲ್ಲಿ ಇಟ್ಟಿದ್ರು, ಕಬೋರ್ಡ್ಗೆ ಒಂದು ಲಾಕ್ ಇತ್ತು, ಅದು ಒಂದು ರೂಮಲ್ಲಿ ಇದೆ. ನೆಕ್ಸ್ಟು ಮೇನ್ ಡೋರ್ ಅಂತ ಹೇಳಿರ್ತೀವಿ, ನೆಕ್ಸ್ಟು ಗೇಟ್ ಅಂತ ಹೇಳಿರ್ತೀವಿ. ಹೀಗೆ ಅವರು ಲಾಕ್ ಮಾಡಿ 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 ಯಾವುದೋ ಒಂದು ತುಂಬಾ ಸ್ಮಾಲ್ ಲಾಕರಲ್ಲಿ ಅವ್ರ ಕೀನ ಇಟ್ಟಿರ್ತಾರೆ. ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಆ ಲಾಕರ್ನ ಓಪನ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್. ಹಾಗಾಗಿ ನಾವು ಫಸ್ಟ್ ಏನ್ ಮಾಡಬೇಕು, ಲಾಕ್ ಓಪನ್ ಮಾಡಬೇಕು ಅಂತಂದ್ರೆ ಔಟರ್ ಮೋಸ್ಟ್ ಶೆಲ್ ಅಂದ್ರೆ ಫಸ್ಟ್ ಮನೆ ಬೇಗ ಹೊಡಿಬೇಕಾಗುತ್ತೆ. ಅಷ್ಟೇ ಸಿಂಪಲ್. ಸೊ ಇಷ್ಟೆಲ್ಲ ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಬೋದು. ಮತ್ತೆ ಇಲ್ಲಿ ಎಲೆಕ್ಟ್ರಾನ್ ಇದೆ. ಸೊ ಇಮ್ಯಾಜಿನ್ ಇನ್ ಆಲ್ ದ ಶೆಲ್ ವಿ ಹಾವ್ ಅ ಡಿಫ್ರೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್. ಯಾವ ಎಲೆಕ್ಟ್ರಾನ್ ಅನ್ನ ಈಸಿಲಿ ರಿಮೂವ್ ಮಾಡ್ಬೋದಪ್ಪ ಅಂತಂದ್ರೆ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಸೊ ಆ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡೋದಕ್ಕೆ ಇಟ್ ರಿಕ್ವೈರ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಅದನ್ನೇ ನಾವೇನಂತ ಹೇಳ್ತೀವಿ, ಅಯನೈಸೇಷನ್ ಎನರ್ಜಿ ಅಂತ ಹೇಳ್ತೀವಿ. ತುಂಬಾ ಸಿಂಪಲ್ ಕೊಂಡ್ರೋ ವೇರಿಯೇಷನ್. ಈಗ ಇಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಕಣಪ್ಪ, ಅಬ್ಸರ್ವ್ ಮಾಡಿ. ಹಿಯರ್ ವಿ ಹ್ಯಾವ್ ಅನ್ ಎಲೆಕ್ಟ್ರಾನ್. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಈ ಆಟಮ್ ಅನ್ನು ಕನ್ಸಿಡರ್ ಮಾಡೋಣ. ಅಗೈನ್ ಎವ್ರಿ ಶೆಲ್ ಕಂಟೈನ್ಸ್ ಡಿಫ್ರೆಂಟ್ ನಂಬರ್ ಆಫ್ ಎಲೆಕ್ಟ್ರಾನ್. ನಾನೀಗ ರಿಮೂವ್ ಮಾಡಬೇಕಾಗಿರುವಂಥ ಎಲೆಕ್ಟ್ರಾನ್ ಬಂದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂಥದ್ದು. ಈ ಕಂಡೀಷನ್, ಫಸ್ಟ್ ಕಂಡೀಷನ್ ಅನ್ನ ನಾವು ಅಕ್ರಾಸ್ ದ ಪೀರಿಯಡ್ ಅಂತ ಹೇಳೋಣ, ಬಿಕಾಸ್ ಆಲ್ ದೋಸ್ ಎಲೆಕ್ಟ್ರಾನ್ಸ್ ಆರ್ ಆಡೆಡ್ ಟು ದ ಸೇಮ್ ಶೆಲ್. ಸೊ ಸೇಮ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ಸ್ ಆಡ್ ಮಾಡ್ತಾ ಇದೀವಿ ಅಂತಂದ್ರೆ ಡಿಸ್ಟೆನ್ಸ್ ಏನಾಗುತ್ತೆ ಫ್ರಮ್ ದ ನ್ಯೂಕ್ಲಿಯಸ್ ಡಿಕ್ರೀಸ್ ಆಗುತ್ತೆ. ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಅಕ್ರಾಸ್ ದ ಪೀರಿಯಡ್. ಡಿಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ದರ್ ಇಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್, ಮೋರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ ಅಂಡ್ ನ್ಯೂಕ್ಲಿಯಸ್.
ಆ ಥರ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಇದ್ದಾಗ ನಾನು ಈ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಬೇಕು ಅಂತಂದ್ರೆ ನನಗೂ ಅಷ್ಟೇ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಅಂದ್ರೆ ಇಟ್ ರಿಕ್ವೈರ್ಸ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದಿಸ್ ಎಲೆಕ್ಟ್ರಾನ್ ಬಿಕಾಸ್ ಇಟ್ ಈಸ್ ವೆರಿ ನಿಯರ್ ಟು ದಟ್ ಆಫ್ ನ್ಯೂಕ್ಲಿಯಸ್ ಅಂತ. ಸೆಕೆಂಡ್ ಕೇಸ್ ಬರೋಣ. ಎಲೆಕ್ಟ್ರಾನ್ಸ್ ಆರ್ ಫಾರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್. ಹಾಗಾದ್ರೆ ಅಟ್ರಾಕ್ಟಿವ್ ಫೋರ್ಸ್ ಏನಾಗಿರುತ್ತೆ? ಆಲ್ರೆಡಿ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ ಇರುತ್ತೆ ನ್ಯೂಕ್ಲಿಯಸ್ಗೆ ಮತ್ತೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ಗೆ. ಸೊ ಇಲ್ಲಿಂದ ನಾನು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದ್ರೆ ಕಂಪೇರ್ ಟು ದ ಫಸ್ಟ್ ಕೇಸ್ ಅಷ್ಟು ಎನರ್ಜಿ ಬೇಕಾಗಲ್ಲ ನನಗೆ. ಇಫ್ ಐ ಅಪ್ಲೈ ಅ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಐ ಕ್ಯಾನ್ ಈಸಿಲಿ ರಿಮೂವ್ ದಿಸ್ ಎಲೆಕ್ಟ್ರಾನ್. ಸೊ ಹೇಳಿದ್ದಿಷ್ಟೇನೆ, ಅಕ್ರಾಸ್ ದ ಪೀರಿಯಡ್ ಇಟ್ ರಿಕ್ವೈರ್ಸ್ more amount of energy, hence ionization enthalpy increases. ಡೌನ್ ದ ಗ್ರೂಪ್ ಶೆಲ್ಸ್ ಆಡ್ ಆಗ್ತಾ ಹೋಗುತ್ತೆ. ವೇಲೆಂಟ್ ಎಲೆಕ್ಟ್ರಾನ್ ಅಂತಂದ್ರೆ ತುಂಬಾ ದೂರ ಇರುತ್ತೆ ನ್ಯೂಕ್ಲಿಯಸ್ ಇಂದ, ಹಾಗಾಗಿ ಇಟ್ ರಿಕ್ವೈರ್ಸ್ ಲೆಸ್ ಅಮೌಂಟ್ ಆಫ್ ಎನರ್ಜಿ, ಹೆನ್ಸ್ ಡೌನ್ ದ ಗ್ರೂಪ್ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್. ಇದು ವಿತ್ ರೆಸ್ಪೆಕ್ಟ್ ಟು ಅಯನೈಸೇಷನ್ ಎಂಥಾಲ್ಪಿ. ಇನ್ ಡೀಟೇಲ್ ನಾನು ಫುಲ್ ಲೆಂತ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಡೀಟೈಲ್ ಆಗಿ ಅಯನೈಸೇಷನ್ ಎಂಥಾಲ್ಪಿನಲ್ಲೇ ಸಕ್ಸೆಸಿವ್ ಅಯನೈಸೇಷನ್ ಎಂಥಾಲ್ಪೀಸ್ ಬರುತ್ತೆ. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ, ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ, ಥರ್ಡ್ ಅಯನೈಸೇಷನ್ ಎಂಥಾಲ್ಪಿ ಅಂಡ್ ದ ವೇರಿಯೇಷನ್ ಇನ್ ದ ಅಯನೈಸೇಷನ್ ಎಂಥಾಲ್ಪಿ ಟ್ರೆಂಡ್ ಅಕ್ರಾಸ್ ದ ಪೀರಿಯಡ್, ಡೌನ್ ದ ಗ್ರೂಪ್ ಇದೆಲ್ಲ ಹೇಳ್ಬೋದು. ಬಟ್ ಇದು ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಜಸ್ಟ್ ಡೆಫಿನೇಷನ್ ಮತ್ತೆ ಅದರ ಪೀರಿಯಾಡಿಕ್ ಟ್ರೆಂಡ್ ಅಕ್ರಾಸ್ ದ ಪೀರಿಯಡ್, ಡೌನ್ ದ ಗ್ರೂಪ್ ಹೇಳಿರ್ತೀನಿ. ನೆಕ್ಸ್ಟ್ ಪ್ರಾಪರ್ಟಿ ಬಂದು ಎಲೆಕ್ಟ್ರಾನ್ ಅಫಿನಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಂಡ್ ಇನ್ನೊಂದು ಪ್ರಾಪರ್ಟಿನ ನಾನು ಇಲ್ಲೇ ಕೊಟ್ಬಿಟ್ಟಿದ್ದೀನಿ, ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತ. ಯಾಕೆ ಎರಡೂ ಪ್ರಾಪರ್ಟಿ ಒಂದೇ ಸ್ಲೈಡ್ ಅಲ್ಲಿ ಕೊಟ್ಟಿದ್ದೀನಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಫೆನಾಮಿನನ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳ್ತೀವಿ. ದ ಎನರ್ಜಿ ಚೇಂಜಸ್ ಅಕರ್ಸ್ ಡ್ಯೂರಿಂಗ್ ದಿಸ್ ಫೆನಾಮಿನನ್ ಈಸ್ ನೋನ್ ಆಸ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ. ಫಸ್ಟ್ ನಾನು ಎಲೆಕ್ಟ್ರಾನ್ ಅಫಿನಿಟಿನ ಡಿಸ್ಕಸ್ ಮಾಡ್ಬಿಡ್ತೀನಿ. ಎಲೆಕ್ಟ್ರಾನ್ ಅಫಿನಿಟಿ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಎಲೆಕ್ಟ್ರಾನ್ ಅಫಿನಿಟಿ ಅಂತಂದ್ರೆ ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್. ಅಂದ್ರೆ ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ, ಯಾರಾದ್ರೂ ನನಗೆ ಚಾಕ್ಲೇಟ್ ಅನ್ನ ಆಫರ್ ಮಾಡಿದ್ರೆ ನನಗೆ ಇಷ್ಟ ಆಬ್ವಿಯಸ್ಲಿ, ಹಾಗಾಗಿ ನಾನು ಏನ್ ಮಾಡ್ತೀನಿ, ಅವ್ರಿಗೆ ಅಕ್ಸೆಪ್ಟ್ ಮಾಡಿಬಿಟ್ಟು ಚಾಕ್ಲೇಟ್ ನಾ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲಿ ಆಗ್ತಾ ಇರೋಂಥ ಪ್ರೋಸೆಸ್ ಅದೇ ನೋಡಿ. ಸುಮ್ಮನೆ ಈ ಬೊಂಬೆ ಏನ್ ಮಾಡ್ತಾ ಇತ್ತು, ಕೂತಿತ್ತು, ಯಾರೋ ಒಬ್ರು ಚಾಕ್ಲೇಟ್ ಅನ್ನ ಆಫರ್ ಮಾಡಿದ್ರು, ಅದಕ್ಕೆ ಇಷ್ಟ, ನೋಡಿದ ತಕ್ಷಣ ಅದನ್ನ ಎತ್ಕೊಂಡು ಹೊರಟೋಯ್ತು. ಅಂದ್ರೆ ಇಟ್ ಹ್ಯಾಸ್ ಅನ್ ಅಫಿನಿಟಿ ಟುವರ್ಡ್ಸ್ ಎಲೆಕ್ಟ್ರಾನ್, ಅಂದ್ರೆ ಚಾಕ್ಲೇಟ್. ಅಂದ್ರೆ ಇಲ್ಲಿ ಆಟಮ್ ಹ್ಯಾಸ್ ಅನ್ ಅಫಿನಿಟಿ ಟುವರ್ಡ್ಸ್ ಎಲೆಕ್ಟ್ರಾನ್, ಹೆನ್ಸ್ ಇಟ್ ಇಫ್ ಎನಿ ಅದರ್ ಆಟಮ್ ಆಫರ್ಸ್ ಅನ್ ಎಲೆಕ್ಟ್ರಾನ್ ಇಟ್ ಈಸಿಲಿ ಅಕ್ಸೆಪ್ಟ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡೋದಕ್ಕೂ ಟೆಂಡೆನ್ಸಿ ಬೇಕು, ಅದನ್ನೇ ನಾವು ಎಲೆಕ್ಟ್ರಾನ್ ಅಫಿನಿಟಿ ಅಂತ ಹೇಳಿದ್ವಿ. ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಕ್ಸೆಪ್ಟ್ ಅನ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂದ್ರೆ ಅಯನೈಸೇಷನ್ ಎಂಥಾಲ್ಪಿ. ಏನ್ ಹೇಳಿದೆ ನಾನು? ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ಅನ್ ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ ಅಂತ ಹೇಳಿದೆ. ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕು, ಅದನ್ನ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳಿದೆ. ಹಾಗಾದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಇಸ್ ಕಂಪ್ಲೀಟ್ಲಿ ಆಪೋಸಿಟ್ ಟು ದಟ್ ಆಫ್ ಅಯನೈಸೇಷನ್ ಎಂಥಾಲ್ಪಿ. ಹೇಗಪ್ಪ ಆಪೋಸಿಟ್ ಅದು? ತುಂಬಾ ಸಿಂಪಲ್ ನೋಡಿ ಮಕ್ಕಳ. ಅಯನೈಸೇಷನ್ ಎಂಥಾಲ್ಪಿನಲ್ಲಿ ನಾನು ಏನ್ ಮಾಡಿದೆ? ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದೆ. ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿನಲ್ಲಿ ಏನ್ ಮಾಡ್ತೀನಿ? ಸೇಮ್ ಐಸೋಲೇಟೆಡ್ ಗ್ಯಾಸಿಯಸ್ ಆಟಮ್ ವೇಲೆನ್ಸ್ ಶೆಲ್ಗೆ ಎಲೆಕ್ಟ್ರಾನ್ ಅನ್ನ ತಂದು ಆಡ್ ಮಾಡ್ತೀನಿ. ಎಲೆಕ್ಟ್ರಾನ್ ರಿಮೂವ್ ಮಾಡೋದಕ್ಕೆ ಇಟ್ ರಿಕ್ವೈರ್ಸ್ ಸಮ್ ಅಮೌಂಟ್ ಆಫ್ ಎನರ್ಜಿ. ಎನರ್ಜಿನ ಅಪ್ಲೈ ಮಾಡಿ ಎಲೆಕ್ಟ್ರಾನ್ ಅನ್ನ ರಿಮೂವ್ ಮಾಡಿದೆ. ಬಟ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿನಲ್ಲಿ ಅಂದ್ರೆ ಫಸ್ಟ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತ ನೆನ್ಪಿಟ್ಕೊಂಡಿರಿ. ಬಿಕಾಸ್ ಸಕ್ಸಸಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿನಲ್ಲಿ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ವೇರಿಯೇಷನ್ ಆಗುತ್ತೆ. ಬಟ್ ಫಸ್ಟ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಇಸ್ ಆಲ್ವೇಸ್ ಅ ನೆಗೆಟಿವ್ ಬಿಕಾಸ್ ನಾನು ಎಲೆಕ್ಟ್ರಾನ್ ಅನ್ನ ಆಡ್ ಮಾಡಿದಾಗ ಆಟಮ್ ಬಿಕಮ್ಸ್ ಸ್ಟೇಬಲ್. ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಎನರ್ಜಿ ಡಿಕ್ರೀಸ್ ಆಗಬೇಕು ಬಿಕಾಸ್ ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಎನರ್ಜಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಟೆಬಿಲಿಟಿ. ಹಾಗಾಗಿ ಎಲೆಕ್ಟ್ರಾನ್ ಆಡ್ ಅಫಿನಿಟಿ ಇದೆ ಅಂತಂದ್ರೆ ಎಲೆಕ್ಟ್ರಾನ್ ಬೇಕಿರುತ್ತೆ. ಎಲೆಕ್ಟ್ರಾನ್ ಸಿಕ್ಕಿದ ತಕ್ಷಣ ಅದು ಸ್ಟೇಬಲ್ ಆಗ್ಬಿಡುತ್ತೆ. ಸ್ಟೇಬಲ್ ಆಗ್ತಾ ಇದೆ ಅಂತಂದ್ರೆ ಎನರ್ಜಿ ಡಿಕ್ರೀಸ್ ಆಗಬೇಕು, ಆ ಎನರ್ಜಿನೇ ರಿಲೀಸ್ ಆಗುತ್ತೆ. ಅದನ್ನ ನಾವು ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಅಂತ ಹೇಳ್ತೀವಿ. Amount of energy changes occurs when an electron is added to valence shell of an isolated gaseous atom. ಹಾಗಾದ್ರೆ ಇದಕ್ಕೆ ಡಿಫರೆನ್ಸ್ ಗೊತ್ತಾಯ್ತಲ್ವಾ? ಅಯನೈಸೇಷನ್ ಎಂಥಾಲ್ಪಿ ಮತ್ತೆ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿಗೆ ಆಪೋಸಿಟ್ ರಿಲೇಷನ್ ಇರುತ್ತೆ. ಬಟ್ ಸಕ್ಸಸಿವ್ ಎಲೆಕ್ಟ್ರಾನ್ ಗೈನ್ ಎಂಥಾಲ್ಪಿ ಮೇ ಬಿ ಪಾಸಿಟಿವ್ ಬಿಕಾಸ್ ಒನ್ಸ್ ಆಟಮ್ ಸ್ಟೇಬಲ್ ಆಗ್ಬಿಡ್ತು ಅಂತಂದ್ರೆ
ನಮ್ಮ ಥರ ಇಲ್ಲ ಅದು. ಆಟಮು ಅಥವಾ ಅಯಾನು ಅಥವಾ ಮಾಲಿಕ್ಯೂಲು ಜಸ್ಟ್ ಒಂದೇ ವಿಶ್ ಇರುತ್ತೆ, ಅದಕ್ಕೆ ಸ್ಟೇಬಲ್ ಆಗ್ಬೇಕಂತ. ಬಟ್ ನಮ್ಗೆ ಹಂಗಲ್ಲ. ಇವತ್ತು 1 lakh ಬಂತು ಅಂತಂದ್ರೆ ನನ್ನ ಥಿಂಕಿಂಗ್ ನಾಳೆ ಅಯ್ಯೋ ಒಂದು 10 lakhs ಬರ್ಬೇಕಿತ್ತಲ್ಲಪ್ಪ ಅಂತ ಅನ್ಕೋತೀನಿ. ನೆಕ್ಸ್ಟ್ ಡೇ ನಾನು ನೆಕ್ಸ್ಟ್ ವೀಕಲ್ಲಿ ಅಯ್ಯೋ ಇನ್ನೊಂದು 2-3 lakhs ಎಕ್ಸ್ಟ್ರಾ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಅಂದ್ರೆ ನಮಗೆ ಆಸೆಗೆ ಲಿಮಿಟೇ ಇರಲ್ಲ. ಬಟ್ ಈ ಆಟಮ್ಸು ಮಾಲಿಕ್ಯೂಲ್ ಸೈನ್ಸ್ ಹಂಗಲ್ಲ ಕಂಡ್ರು, ತುಂಬಾ ಸಿಂಪಲ್. ಒಂದ್ಸರಿ ಅದಕ್ಕೆ ಬೇಕಾಗಿರೋಂಥ ಸ್ಟೆಬಿಲಿಟಿ ಸಿಕ್ಬಿಡ್ತು ಅಂತಂದ್ರೆ ಅದು ಪೀಸ್ಫುಲ್ ಆಗಿದ್ಬಿಡುತ್ತೆ. ಹಾಗೆ ಒನ್ಸ್ ಅದು ಸ್ಟೆಬಿಲಿಟಿ ಅಕ್ಸೆಪ್ಟ್ ಮಾಡ್ತು, ಈವನ್ ನಾನು ಅದನ್ನ ಫೋರ್ಸ್ಫುಲಿ ಎಲೆಕ್ಟ್ರಾನ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಫೋರ್ಸ್ಫುಲಿ ಅಂದರೆ ನಾನೇ ಫೋರ್ಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆಬ್ವಿಯಸ್ಲಿ ನಾನೇ ಎನರ್ಜಿನ ಅಪ್ಲೈ ಮಾಡಬೇಕು, ಆವಾಗ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಫುಲ್ ಲೆಂತ್ ವಿಡಿಯೋದಲ್ಲಿ ನಾನು ಅದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲೆಕ್ಟ್ರಾನ್ ಅಫಿನಿಟಿ ಇಸ್ ದ ಟೆಂಡೆನ್ಸಿ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ is the amount of energy changes occurs when an electron is added to isolated gaseous atom. Valence shell of an isolated gaseous atom. ಹೆಂಗಪ್ಪ ವೇರಿಯೇಷನ್ ಆಗುತ್ತೆ ಅಕ್ರಾಸ್ ದ ಪೀರಿಯಡ್ ಡೌನ್ ದ ಗ್ರೂಪ್? ತುಂಬಾ ಸಿಂಪಲ್ ಕಂಡ್ರು. ಈ ಸ್ಟಾರ್ಟಿಂಗ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ಏನ್ ತಗೋತೀವಿ, ಸೋಡಿಯಂ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಇದರಲ್ಲೆಲ್ಲ 1, 2, 3 ಈ ತರ ಎಲೆಕ್ಟ್ರಾನ್ಸ್ ಇರುತ್ತೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ. ಅದೇ ನಾನು ಲಾಸ್ಟ್ ಈ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಬಂದ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಫ್ಲೋರಿನ್ ತಗೋತೀನಿ, ಆಕ್ಸನ್ ತಗೋತೀನಿ, ನೈಟ್ರೋಜನ್ ತಗೋತೀನಿ. ನೈಟ್ರೋಜನ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 5 ಎಲೆಕ್ಟ್ರಾನ್ಸ್ ಇರುತ್ತೆ, ಆಕ್ಸನ್ ಅಲ್ಲಿ 6 ಎಲೆಕ್ಟ್ರಾನ್ಸ್ ಇರುತ್ತೆ, ಫ್ಲೋರಿನ್ ಅಲ್ಲಿ 7 ಎಲೆಕ್ಟ್ರಾನ್ಸ್ ಇರುತ್ತೆ. ಟೆಂಡೆನ್ಸಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, 1 ಎಲೆಕ್ಟ್ರಾನ್ ಇದೆ, ಆಕ್ಟೇಟ್ ಆಗಬೇಕು, ಸ್ಟೇಬಲ್ ಆಗಬೇಕು ಅಂತ ಇನ್ನೂ 7 ಎಲೆಕ್ಟ್ರಾನ್ಸ್ ಬೇಕು. 2 ಎಲೆಕ್ಟ್ರಾನ್ ಇದೆ, ಸ್ಟೇಬಲ್ ಆಗಬೇಕು ಅಂದ್ರೆ 6 ಎಲೆಕ್ಟ್ರಾನ್ಸ್ ಬೇಕು. ಬಟ್ ಇಲ್ಲಿ ನೋಡಿ, ಫ್ಲೋರಿನ್ ಆಲ್ರೆಡಿ 7 ಇದೆ, ಆಕ್ಟೇಟ್ ಆಗಬೇಕು, ಎಷ್ಟು ಎಲೆಕ್ಟ್ರಾನ್ ಬೇಕು? 1 ಎಲೆಕ್ಟ್ರಾನ್ ಬೇಕು. ಆಕ್ಸಿಜನ್ ಆಲ್ರೆಡಿ ಇಟ್ ಹ್ಯಾಸ್ ಅ 6 ಎಲೆಕ್ಟ್ರಾನ್. ಸೊ ಔಟರ್ ಮೋಸ್ಟ್ ಶೆಲ್ ಎಲ್ಲಲ್ಲಿ ನಮಗೆ 6 ಎಲೆಕ್ಟ್ರಾನ್ಸ್ ಆಲ್ರೆಡಿ ಇದೆ. ಇನ್ನು ಎಷ್ಟು ಎಲೆಕ್ಟ್ರಾನ್ ಬೇಕು ಸ್ಟೇಬಲ್ ಆಗೋದಕ್ಕೆ? 2. ಅಂದ್ರೆ ಅಕ್ರಾಸ್ ದ ಪೀರಿಯಡ್ ಹೋಗುವಾಗ ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಟುವರ್ಡ್ಸ್ ದ ಬಿಗಿನಿಂಗ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ ನಾರ್ಮಲಿ ಎಲೆಕ್ಟ್ರಾನ್ಸ್ ಅನ್ನ ಲೂಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಸೊ ಹಂಗಾಗಿ ಇದು ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್, ಇದು ಟೆಂಡೆನ್ಸಿ ಟು ಗೇನ್ ಎಲೆಕ್ಟ್ರಾನ್. ಸೊ ಸಿಂಪಲ್, ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರಾನ್ ಅಫಿನಿಟಿ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ಎಲೆಕ್ಟ್ರಾನ್ ಅಫಿನಿಟಿ ಡಿಕ್ರೀಸಸ್. ತುಂಬಾ ಸಿಂಪಲ್, ಜಸ್ಟ್ ಲೈಕ್ ಅನ್ ಅಯನೈಸೇಷನ್ ಎಂಥಾಲ್ಪಿ, ಸೇಮ್ ಟ್ರೆಂಡ್ ಅನ್ನ ಫಾಲೋ ಮಾಡುತ್ತೆ. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಪರ್ಟಿ, ದಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ. ಅಯ್ಯೋ, ಇಲ್ಲೂ ಒಂದು ಆ್ಯಡ್ ಹಾಕ್ಬಿಟ್ಟಿದ್ದೀನಲ್ಲಪ್ಪ. ಇದೂ ಅಷ್ಟೇ, ಸೇಮ್ ಡೆಫಿನೇಷನ್ ಅನ್ನ ಕನ್ವೆ ಮಾಡೋದಕ್ಕೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎಲೆಕ್ಟ್ರಾನ್ ಅಫಿನಿಟಿ ಅಂತ ಈಗಿನ ಹೇಳಿದೆ, ನನಗೆ ಚಾಕ್ಲೇಟ್ ಇಷ್ಟ ಇತ್ತು, ಯಾರೋ ಆಫರ್ ಮಾಡಿದ್ರು, ನಾನು ಅದನ್ನು ಅಕ್ಸೆಪ್ಟ್ ಮಾಡಿದೆ. ಬಟ್ ಎಲೆಕ್ಟ್ರೋನೆಗೆಟಿವಿಟಿ ಹಂಗಲ್ಲ. ಅವನ ಹತ್ರ ಚಾಕ್ಲೇಟ್ ಇದೆ, ನನಗೆ ಚಾಕ್ಲೇಟ್ ಅಂತಂದ್ರೆ ವಿಪರೀತ ಇಷ್ಟ ಇರುತ್ತೆ, ಅವ್ನು ಕೊಡ್ಲಿಲ್ಲ ಅಂತಂದ್ರೂ ಆ ಕಡೆ ಈ ಕಡೆ ನೋಡಿಕೊಂಡು ನಾನೇ ಆ ಚಾಕ್ಲೇಟನ್ನು ಏನು ಮಾಡಿಬಿಡ್ತೀನಿ, ಗ್ರ್ಯಾಬ್ ಮಾಡಿಬಿಡ್ತೀನಿ. ಅದು ಎಲೆಕ್ಟ್ರೋನೆಗೆಟಿವಿಟಿ. ಅಂದರೆ ಒಂದು ಕೋವಲೆಂಟ್ ಬಾಂಡಲ್ಲಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಂದ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ಎಲಿಮೆಂಟು ಮೋರ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ, ಎಲೆಕ್ಟ್ರೋನೆಗೆಟಿವ್ ಅಂತಂದ್ರೆ ಟೆಂಡೆನ್ಸಿ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಯಾವುದಕ್ಕೆ ಎಲೆಕ್ಟ್ರಾನ್ ತುಂಬಾ ನೀಡಲ್ ಇರುತ್ತೆ ಅದು ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಹೇಳಿರ್ತೀವಿ. ಸೊ ಬಿಟ್ವೀನ್ ದ ಕೋವಲೆಂಟ್ ಬಾಂಡ್ ಯಾವ ಎಲಿಮೆಂಟ್ಗೆ ಎಲೆಕ್ಟ್ರೋನೆಗೆಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ, ಅದೇನ್ ಮಾಡುತ್ತೆ, ಇಟ್ ಗ್ರಾಬ್ಸ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಅದನ್ನೇ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಹೇಳ್ತೀವಿ. ಟೆಂಡೆನ್ಸಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್ ಇನ್ ಅ ಕೋವಲೆಂಟ್ ಮಾಲಿಕ್ಯೂಲ್. ಅಕ್ಸೆಪ್ಟ್ ಮಾಡಿದ್ದಕ್ಕೂ ಅಟ್ರಾಕ್ಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇವನ ಹತ್ರ ಚಾಕ್ಲೇಟ್ ಇತ್ತು, ಅವನೇನು ಅದನ್ನು ಆಫರ್ ಮಾಡಲಿಲ್ಲ, ಬಟ್ ಇವನು ಅದನ್ನು ಗ್ರ್ಯಾಬ್ ಮಾಡಿಕೊಂಡು ಓಡೇ ಹೋಗ್ಬಿಟ್ಟ. ದಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ. ಎಲೆಕ್ಟ್ರಾನ್ ಅಫಿನಿಟಿ ಅಕ್ಸೆಪ್ಟ್, ಎಲೆಕ್ಟ್ರೋನೆಗೆಟಿವಿಟಿ ಅಟ್ರಾಕ್ಟ್ ದ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಇಟ್ ಸೆಲ್ಫ್. ಹಾಗಾದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಹೇಗೆ ವೇರಿಯೇಷನ್ ಆಗುತ್ತೆ? ಎಕ್ಸೆಪ್ಟ್ ಅಟಾಮಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್, ಮೆಟಾಲಿಕ್ ನೇಚರ್, ಶೀಲ್ಡಿಂಗ್ ಎಫೆಕ್ಟ್, ಈ 4 ಪ್ರಾಪರ್ಟಿ ಬಿಟ್ಟು ಇನ್ನು ಮಿಕ್ಕಿರೋ ಎಲ್ಲ ಪ್ರಾಪರ್ಟಿನೂ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ, ಅಂದರೆ ಅಟ್ರಾಕ್ಟಿವ್ ಫೋರ್ಸ್. ಸೊ ಈಗಿನ ಹೇಳಿದೆ, ಎಲೆಕ್ಟ್ರಾನ್ ಅಫಿನಿಟಿ ಯಾವುದಕ್ಕೆ ಜಾಸ್ತಿ ಇರುತ್ತೆ ಆ ಎಲಿಮೆಂಟೇ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಈವನ್ ಎಲೆಕ್ಟ್ರೋನೆಗೆಟಿವಿಟಿ ಫಾಲೋಸ್ ದ ಸೇಮ್ ಟ್ರೆಂಡ್, ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ಡಿಕ್ರೀಸಸ್. ಮಕ್ಕಳು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಾಪರ್ಟಿ ನಾವು ಏನು ಹೇಳ್ತಾ ಇದೀವಿ ಅಂತಂದ್ರೆ, ಇಟ್ಸ್ ಅ ವೇಲೆನ್ಸಿ.
ತುಂಬಾ ಜನ ಮಕ್ಕಳಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮತ್ತೆ ವೇಲೆನ್ಸಿಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಆ ಡಿಫರೆನ್ಸ್ ತುಂಬಾ ಸಿಂಪಲ್. ನೋಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ವೇಲೆನ್ಸ್ ಶೆಲ್, ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅದನ್ನೇ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳಿರ್ತೀವಿ. ಹಾಗಾದ್ರೆ ವಾಟ್ ಈಸ್ ಮೆಂಟ್ ಬೈ ವೇಲೆನ್ಸಿ? ಇಟ್ ಇಸ್ ಅ ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್ ಆರ್ ಅನ್ ಎಲಿಮೆಂಟ್. ಅಂದ್ರೆ ಎಷ್ಟು ಮೋನೋವೇಲೆಂಟ್ ಆಟಮ್ ಅಥವಾ ಡೈವೇಲೆಂಟ್ ಆಟಮ್ ಜೊತೆಗೆ ಕಂಬೈನ್ ಆಗುತ್ತೆ ಅದನ್ನ ನಾವು ವೇಲೆನ್ಸಿ ಅಂತ ಹೇಳಿರ್ತೀವಿ. ಕಂಬೈನಿಂಗ್ ಕೆಪಾಸಿಟಿ ಆಫ್ ಅನ್ ಆಟಮ್ ಆರ್ ಅನ್ ಎಲಿಮೆಂಟ್. ಹಾಗಾದ್ರೆ ಹೇಗೆ ನಾವು ವೇಲೆನ್ಸಿ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ನೆನ್ಪಿಟ್ಕೋಬೇಕು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನಾನು ಬಿಫೋರ್ ದ ಸೆಷನ್ ಆ ಪೀರಿಯಾಡಿಕ್ ಟೇಬಲ್ ಅನ್ನ ನಾನು ಏನ್ ಪ್ರೆಸೆಂಟ್ ಮಾಡಿದ್ದೆ ಅಲ್ವಾ, ಆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ನಾನು ಯಾಕೆ ಅದನ್ನ ತೋರಿಸಿದೆ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ನಿಮ್ಗೆ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂದ್ರೆ ಯಾವ್ದು ಅಂತ ಗೊತ್ತಾಗಬೇಕು. ಅಂದ್ರೆ ಮೈನ್ ಗ್ರೂಪ್ ಎಲಿಮೆಂಟ್ಸ್. ಸೊ ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸೆಪ್ಟ್ ದಟ್ 18 ಗ್ರೂಪ್, ಆ ಗ್ರೂಪ್ ನ ಎಕ್ಸೆಪ್ಟ್ ಮಾಡಿ ನಾವು ರಿಮೈನಿಂಗ್ ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಗ್ರೂಪ್ ನ ಏನಂತ ಹೇಳ್ತೀವಿ? ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಆರ್ ಮೈನ್ ಗ್ರೂಪ್ ಅಂತ ಹೇಳಿರ್ತೀವಿ. ಸೊ ಹಾಗಾದ್ರೆ ಇನ್ ಬಿಟ್ವೀನ್ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಯಾವ ಬ್ಲಾಕ್ ಎಲಿಮೆಂಟ್ಸ್ ಇತ್ತು? ನಮ್ಮ ಹತ್ರ ಡಿ ಬ್ಲಾಕ್ ಎಲಿಮೆಂಟ್ ಇತ್ತು. ಅಂಡ್ ಬಿಲೋ ದ ಪೀರಿಯಾಡಿಕ್ ಟೇಬಲ್ ಅಂದ್ರೆ ಡಿ ಬ್ಲಾಕ್ ಆದ್ಮೇಲೆ ಯಾವ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ? ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ವಿ. ಸೊ ನೋಡಿ, ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಗೆ ವಿ ಕ್ಯಾನ್ ಗಿವ್ ಅ ವೇಲೆನ್ಸಿ, ಅಂದ್ರೆ ಅದಕ್ಕೆ ಫಿಕ್ಸ್ಡ್ ವೇಲೆನ್ಸಿ ಇರುತ್ತೆ. ಫಿಕ್ಸ್ಡ್ ವೇಲೆನ್ಸಿ ಇರುತ್ತೆ, ವಿ ಕ್ಯಾನ್ ಈಸಿಲಿ ರಿಮೆಂಬರ್ ದಟ್. ಬಟ್ ಈ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಫಿಕ್ಸ್ಡ್ ವೇಲೆನ್ಸಿ ಇರೋದೇ ಇಲ್ಲ. ಫಿಕ್ಸ್ಡ್ ಆಕ್ಸಿಡೇಷನ್ ನಂಬರ್ ಎಕ್ಸಿಬಿಟ್ ಮಾಡೋದೇ ಇಲ್ಲ. ಹಾಗಾಗಿ ಅದೇ ಆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಗೆ ಸ್ಪೆಷಲ್ ಪ್ರಾಪರ್ಟಿ ಅಂತ ಹೇಳಿರ್ತೀವಿ. ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ನಂಬರ್, ಅಂದ್ರೆ ಡಿಫರೆಂಟ್ ಸ್ಟೇಬಲ್ ಆಕ್ಸಿಡೇಷನ್ ಸ್ಟೇಟ್ ನ ಎಕ್ಸಿಬಿಟ್ ಮಾಡುವಂತ ಕೆಪಾಸಿಟಿ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ. ಒಂದು ಆಪಲ್ ಅನ್ನ ನಾನು ಕಟ್ ಮಾಡಿ ಇಟ್ಟಿರ್ತೀನಿ. ಸೊ ಕಟ್ ಮಾಡಿದಾಗ ಅದು ವೈಟ್ ಕಲರ್ ವಿಸಿಬಲ್ ಆಗ್ತಾ ಇರುತ್ತೆ. ಪಲ್ಪ್ ಏನಿರುತ್ತೆ ಆಪಲ್ ಪಲ್ಪ್ ಅದು. ಸೊ ವೈಟ್ ಕಲರ್ ಇದೆ ಅಂತಂದ್ರೆ ಅದರಲ್ಲಿ ಎಫ್ ಇ ಎಕ್ಸಿಬಿಟ್ಸ್ ಇಟ್ಸ್ 2+ ಆಕ್ಸಿಡೇಷನ್ ನಂಬರ್. ಬಟ್ ಆಪಲ್ ಕಟ್ ಮಾಡುವಾಗ ನನ್ಗೆ ಯಾವ್ದು ಕಾಲ್ ಬಂದಿರಲಿಲ್ಲ. ಕಟ್ ಮಾಡಿ ಆಗಿದ ತಕ್ಷಣ ಯಾವುದೋ ಕಾಲ್ ಬಂತು, ನನ್ನ ಕಾಲಲ್ಲಿ ಬಿಸಿ ಆಗ್ಬಿಟ್ಟೆ. ಒಂದು 30 ಸೆಕೆಂಡ್ಸ್ ಅಥವಾ 60 ಸೆಕೆಂಡ್ಸ್ ಆದ್ಮೇಲೆ ಬಂದು ನಾನು ಅದು ನೋಡ್ತೀನಿ, ಆಲ್ರೆಡಿ ಅದೆಲ್ಲ ಬ್ರೌನ್ ಕಲರಿಗೆ ಟರ್ನ್ ಆಗ್ತಾ ಹೋಗ್ತಾ ಇರುತ್ತೆ. ಯಾಕೆ ಅದು ಬ್ರೌನ್ ಕಲರಿಗೆ ಟರ್ನ್ ಆಗ್ತಾ ಇದೆ ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್, ಇಟ್ಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಟು Fe3+ ಅಯಾನ್ ಅಂತ. ನೋಡಿ, ಈ ಸಿಂಪಲ್ ಎಕ್ಸಾಂಪಲ್ ಅಲ್ಲೇ ನಾವು ಐರನ್ ಅನ್ನ 2 ಡಿಫರೆಂಟ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಅಬ್ಸರ್ವ್ ಮಾಡಿದ್ವಿ. ಅದೇ ತರ ನಮ್ಮ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇರುವಂತಹ ತುಂಬಾ ಎಲಿಮೆಂಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅನ್ನ ಎಕ್ಸಿಬಿಟ್ ಮಾಡುತ್ತೆ. ಮೋರ್ ದ್ಯಾನ್ 1 ಸ್ಟೇಬಲ್ ಆಕ್ಸಿಡೇಷನ್ ನಂಬರ್ಸ್. ಬನ್ನಿ ನೋಡೋಣ. ಹಾಗಾದ್ರೆ ಈ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಗೆ ಯಾವ ತರ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಮತ್ತೆ ವೇಲೆನ್ಸಿನ ಈಸಿಲಿ ನೆನ್ಪಿಟ್ಕೋತೀವಿ ಅಂತ ಅಬ್ಸರ್ವ್ ಮಾಡೋಣ. ಇಟ್ಸ್ ವೆರಿ ಸಿಂಪಲ್. ನೋಡಿ ಮಕ್ಕಳ, ಈಗ ಗ್ರೂಪ್ 1 and 2 ಏನಿರುತ್ತೆ ಅದು ಎಸ್ ಬ್ಲಾಕ್ ಎಲಿಮೆಂಟ್ಸ್. ಗ್ರೂಪ್ 13th to 18th ಏನಿರುತ್ತೆ ಅದು ಪಿ ಬ್ಲಾಕ್ ಎಲಿಮೆಂಟ್ಸ್. ಹಾಗಾದ್ರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಫಸ್ಟ್ ಹೇಳ್ಬಿಡ್ತೀನಿ ನಾನು. ನಿಮ್ಗೆ 1 2 3 4 ಬರುತ್ತಲ್ವಾ? ಹಾಗಾದ್ರೆ ಇಟ್ಸ್ ವೆರಿ ಸಿಂಪಲ್. ನೋಡಿ, ವೇಲೆನ್ಸ್ ಎಲೆಕ್ಟ್ರಾನ್ ಫಾರ್ ಫಸ್ಟ್ ಗ್ರೂಪ್ ಇಸ್ 1, ಸೆಕೆಂಡ್ ಗ್ರೂಪ್ ಇಸ್ 2, 13th group is 3, 14th group is 4, 15th group is 5, 16th group is 6, 17th group is 7 and 18th group is 8. ಸೊ ಏನಿದು 1 2 3 4 5 6 7 8 ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ಗೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಷ್ಟೇ ಇರೋದು. ಎಸ್ ಬ್ಲಾಕ್ 1 2, ಪಿ ಬ್ಲಾಕ್ 3 to 8. ಬನ್ನಿ ನೋಡೋಣ ನೆಕ್ಸ್ಟ್ ವೇಲೆನ್ಸಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ. ಟು ಫೈಂಡ್ ಔಟ್ ದ ವೇಲೆನ್ಸಿ ವಿ ಹ್ಯಾವ್ ಅ 2 ಸಿಂಪಲ್ ರೂಲ್. ಒಂದು, ಇಫ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಲೆಸ್ ದಾನ್ ಆರ್ ಈಕ್ವಲ್ ಟು 4, ಯಾವುದೇ ಎಲಿಮೆಂಟ್ ಅಲ್ಲಿ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಲ್ಲಿ ಅದರ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಲೆಸ್ ದಾನ್ ಆರ್ ಈಕ್ವಲ್ ಟು 4 ಇತ್ತು ಅಂತಂದ್ರೆ ದೆನ್ ವೇಲೆನ್ಸಿ ಇಸ್ ಈಕ್ವಲ್ ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೋಡೋಣ ಇಲ್ಲಿ ವೇಲೆನ್ಸಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 1 ಇತ್ತು, 1 is less than 4, ಹಾಗಾದ್ರೆ ವೇಲೆನ್ಸಿನೂ 1. ಸೆಕೆಂಡ್ ಗ್ರೂಪ್ ಎಲಿಮೆಂಟ್ ವೇಲೆನ್ಸ್ ಎಲೆಕ್ಟ್ರಾನ್ 2 less than 4, ಇವನ್ ವೇಲೆನ್ಸಿ is 2. ಥರ್ಡ್ ಗ್ರೂಪ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 3 less than 4, ಇವನ್ ವೇಲೆನ್ಸಿನೂ 3. ಫೋರ್ತ್ ಗ್ರೂಪ್ ಎಲಿಮೆಂಟ್ 14th ಗ್ರೂಪ್ ಅಲ್ಲಿ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ 4 ಇದೆ. ಅದು ನಮ್ಮ ಕಾರ್ಬನ್ ಫ್ಯಾಮಿಲಿ, ನಮ್ಮ ಫೇವರೇಟ್ ಎಲಿಮೆಂಟ್ ಅದು. ಸೊ ಆ ಕಾರ್ಬನ್ ಫ್ಯಾಮಿಲಿನಲ್ಲಿ ನೀವು ಸ್ಪೆಷಲ್ ಪ್ರಾಪರ್ಟಿ ಆಫ್ ಕಾರ್ಬನ್ ಏನು ಅಂತ ಕೇಳ್ಬಿಟ್ರೆ ಈಸಿಲಿ ಹೇಳ್ಬಿಡ್ತೀರಾ. ಒಂದು ಟೆಟ್ರಾ ವೇಲೆನ್ಸಿ, ಇನ್ನೊಂದು ಕ್ಯಾಟಿನೇಷನ್ ಅಂತ. ಆ ಟೆಟ್ರಾ ವೇಲೆನ್ಸಿ ಅಂತ ಹೇಳಿದ್ರಿ ಅಲ್ವಾ, ಏನದು ಅಂದ್ರೆ ಕಾರ್ಬನ್ ಎಕ್ಸಿಬಿಟ್ಸ್ 4 ವೇಲೆನ್ಸಿ. ಈಕ್ವಲ್ ಟು 4 ಇದ್ರೂ ಕೂಡ ವೇಲೆನ್ಸ್ ಎಲೆಕ್ಟ್ರಾನು, ವೇಲೆನ್ಸಿ ಇಸ್ ಈಕ್ವಲ್ ಟು ವೇಲೆನ್ಸ್ ಎಲೆಕ್ಟ್ರಾನ್.
ನೆಕ್ಸ್ಟ್ ನೈಟ್ರೋಜನ್ ಫ್ಯಾಮಿಲಿ ಹೋಗೋಣ. ವೇಲೆನ್ಸ್ ಎಲೆಕ್ಟ್ರಾನ್ 15th ಗ್ರೂಪಲ್ಲಿ 5 ಇದೆ. 5 ಈಸ್ ಗ್ರೇಟರ್ ದ್ಯಾನ್ 4. ಹಾಗಾದ್ರೆ ಗ್ರೇಟರ್ ದ್ಯಾನ್ 4 ಇದ್ರೆ ಏನು? ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಗ್ರೇಟರ್ ದ್ಯಾನ್ 4, ದೆನ್ ವೇಲೆನ್ಸಿ ಈಸ್ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದ ಡಿಫರೆನ್ಸ್ 8 ಮೈನಸ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳಿರ್ತೀವಿ. ಯಾಕೆ ಸರ್ 8 ನಂಬರ್ನೇ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಇಫ್ ಎನಿ ಎಲಿಮೆಂಟ್ ಈಸ್ ಸೆಟ್ ಟು ಬಿ ಸ್ಟೇಬಲ್, ಇಟ್ ಹ್ಯಾಸ್ 8 ಎಲೆಕ್ಟ್ರಾನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್. ಯಾವುದೇ ಎಲಿಮೆಂಟು, ಆಟಮು, ಅಯಾನು, ಮಾಲಿಕ್ಯೂಲ್ ಸ್ಟೇಬಲ್ ಆಗಬೇಕು ಅಂದರೆ 8 ಎಲೆಕ್ಟ್ರಾನ್ ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ ಇರಬೇಕು. ಅದೇ 8 ಎಲೆಕ್ಟ್ರಾನ್ಸ್ ಅನ್ನು ನಾವಿಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಹಾಗಾದ್ರೆ ಇಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ ಗ್ರೇಟರ್ ದ್ಯಾನ್ 4, ವೇಲೆನ್ಸಿ ಈಸ್ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ದ ಡಿಫರೆನ್ಸ್ 8 ಮೈನಸ್ ವೇಲೆನ್ಸ್ ಎಲೆಕ್ಟ್ರಾನ್. ನೈಟ್ರೋಜನ್ ಫ್ಯಾಮಿಲಿ ವೇಲೆನ್ಸ್ ಎಲೆಕ್ಟ್ರಾನ್ 5 ಇದೆ. 5 ಗ್ರೇಟರ್ ದ್ಯಾನ್ 4 ಅಲ್ವೇನ್ರೋ? ಹಾಗಾದ್ರೆ 8 ಮೈನಸ್ 5 ಎಷ್ಟು ಬರುತ್ತೆ? 3. ನೈಟ್ರೋಜನ್ ಫ್ಯಾಮಿಲಿ ಅಂದ್ರೆ ನೈಟ್ರೋಜನ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ 5 ಇರುತ್ತೆ, ಬಟ್ ವೇಲೆನ್ಸಿ 3, ಕಂಬೈನಿಂಗ್ ಕೆಪಾಸಿಟಿ 3 ಇರುತ್ತೆ. 16th ಗ್ರೂಪ್ ಆಕ್ಸಿಜನ್ ಫ್ಯಾಮಿಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆರ್ 6 ಗ್ರೇಟರ್ ದ್ಯಾನ್ 4. 8 minus 6 is 2. Valency of oxygen group is 2. 17th group halogens. Halogens ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 7 ಇದೆ. ಅಗೈನ್ ಗ್ರೇಟರ್ ದ್ಯಾನ್ 4. 8 minus 7 ಎಷ್ಟು? 1. ಈ ಕ್ಲೋರಿನ್, ಫ್ಲೋರಿನ್, ಐಡಿನ್, ಬ್ರೋಮಿನ್ ಇದೆಲ್ಲ ಎಕ್ಸಿಬಿಟ್ ಮಾಡೋ ವೇಲೆನ್ಸಿ 1. ನೆಕ್ಸ್ಟ್ 18th ಗ್ರೂಪ್ ವೇಲೆನ್ಸ್ ಎಲೆಕ್ಟ್ರಾನ್ 8 ಇದೆ ಕಂಡ್ರು. 8 minus 8 ಎಷ್ಟು? 0 ಬರೆದ್ಬಿಟ್ಟೆ. ಸೊ ಈ ನೋಬಲ್ ಗ್ಯಾಸಸ್ ಅಂತ ಏನು ಹೇಳ್ತೀವಿ, ದೇ ಡು ನಾಟ್ ಹ್ಯಾವ್ ಅ ಟೆಂಡೆನ್ಸಿ ಟು ಇನ್ವಾಲ್ವ್ ಇನ್ ಎನಿ ಟೈಪ್ ಆಫ್ ಬಾಂಡ್ ಫಾರ್ಮೇಷನ್ ಈಸಿಲಿ ಯಾವ ಎಲಿಮೆಂಟ್ ಜೊತೆಗೂ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗೋದೇ ಇಲ್ಲ. ಅದಕ್ಕೆ ನಾವು ಆ ನೋಬಲ್ ಗ್ಯಾಸಸ್ ನ ಇನ್ನೂ ಒಂದು ನೇಮ್ ಇಂದ ಕರಿತೀವಿ, ರೇರ್ ಗ್ಯಾಸಸ್, ಇನರ್ಟ್ ಗ್ಯಾಸಸ್. ಇನರ್ಟ್ ಗ್ಯಾಸ್ ಅಂತಂದ್ರೆ ಈಸಿಲಿ ಇಟ್ ವಿಲ್ ನಾಟ್ ರಿಯಾಕ್ಟ್ ವಿತ್ ಅದರ್ಸ್ ಅಂತ. ಸೊ ಹೀಗೆ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಮತ್ತೆ ವೇಲೆನ್ಸಿ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ನ ನೆನ್ಪಿಟ್ಕೋಬಹುದು. ಅಂಡ್ ಇಟ್ಸ್ ವೆರಿ ಸಿಂಪಲ್. ನೀವು ಈ ಮೆಥಡ್ ನ ಫಾಲೋ ಮಾಡಿಬಿಟ್ರೆ ನಾವು ರೆಸ್ಪೆಕ್ಟಿವ್ ಎಸ್ ಮತ್ತೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ವೇಲೆನ್ಸಿ ಮತ್ತೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನ ಈಸಿಲಿ ಫೈಂಡ್ ಔಟ್ ಮಾಡ್ತೀವಿ. ಬನ್ನಿ ನೋಡೋಣ ಇದು ಅಕ್ರಾಸ್ ದ ಪೀರಿಯಡ್ ಮತ್ತೆ ಡೌನ್ ದ ಗ್ರೂಪ್ ಹೇಗೆ ವೇರಿಯೇಷನ್ ಆಗುತ್ತೆ ಅಂತ. ನೋಡಿ, ಅಕ್ರಾಸ್ ದ ಪೀರಿಯಡ್ ವೇಲೆನ್ಸಿ ಹೇಗೆ ವೇರಿಯೇಷನ್ ಆಗಿದೆ ನೋಡ್ರು. 1 2 3 4 3 2 1 0 ಅಂದ್ರೆ ಬಿಗಿನಿಂಗ್ ಅಲ್ಲಿ ಇಟ್ increases in the beginning, then it decreases. Beginning ಅಲ್ಲಿ increase ಆಯಿತು, then it decreases. ಹಾಗಾದ್ರೆ ಡೌನ್ ದ ಗ್ರೂಪ್ ಹೇಗೆ ವೇರಿಯೇಷನ್ ಆಗುತ್ತಪ್ಪ? ಡೌನ್ ದ ಗ್ರೂಪ್ ನಾನಿಲ್ಲಿ ಗ್ರೂಪ್ ರೆಪ್ರೆಸೆಂಟ್ ಮಾಡಿದ್ದೀನಿ, ಅದಕ್ಕೆ ರೆಸ್ಪೆಕ್ಟಿವ್ ವೇಲೆನ್ಸಿ ಹಾಕಿದ್ದೀನಿ ಅಂತಂದ್ರೆ ಡೌನ್ ದ ಗ್ರೂಪ್ ವೇಲೆನ್ಸಿ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ರಿಮೈನ್ಸ್ ದ ಸೇಮ್, ಕಾನ್ಸ್ಟೆಂಟ್ ಆಗಿ ಇರುತ್ತೆ. ನೋಡಿ, ಇಷ್ಟು ನಮ್ಮ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತ ಪ್ರಾಪರ್ಟೀಸು. ಅದರಲ್ಲಿ 1 or 2 ಪ್ರಾಪರ್ಟೀಸ್ ನಿಮಗೆ ಅಡಿಷನಲ್ ಆಗಿ ಬುಕ್ಲೆಟ್ ಅಲ್ಲಿ ಕೊಟ್ಟಿರ್ತಾರೆ. ಅದು ಯಾವ್ದಪ್ಪ ಅಂತಂದ್ರೆ ಒಂದು ಮೆಟಾಲಿಕ್ ನೇಚರ್, ಇನ್ನೊಂದು ನಾನ್ ಮೆಟಾಲಿಕ್ ನೇಚರ್ ಅಂತ. ಬಟ್ ನಾನು ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಹಾಗೆ ನಿಮಗೆ ಒಂದು ರಿಲೇಷನ್ ಹೇಳಿರ್ತೀನಿ. Metallic nature is related to electropositivity. ಯಾಕೆಂದ್ರೆ ಮೆಟಲ್ಸ್ ಆರ್ ರೆಡಿ ಟು ಲಾಸ್ ಇಟ್ಸ್ ಎಲೆಕ್ಟ್ರಾನ್ ಲಾಸ್ ಮಾಡಿದಾಗ ಏನ್ ಚಾರ್ಜ್ ಬರುತ್ತೋ? ಪಾಸಿಟಿವ್ ಚಾರ್ಜ್ ಬರುತ್ತೆ. ಹೆನ್ಸ್ ಮೆಟಲ್ಸ್ ಆರ್ ಸೆಟ್ ಟು ಬಿ ಎಲೆಕ್ಟ್ರೋಪಾಸಿಟಿವ್ ಇನ್ ನೇಚರ್. ಮೆಟಲ್ಸ್ ಎಲೆಕ್ಟ್ರೋಪಾಸಿಟಿವ್ ಇದ್ರೆ ನಾನ್ ಮೆಟಲ್ಸ್ ದೇ ಆರ್ ರಿಲೇಟೆಡ್ ಟು ಎಲೆಕ್ಟ್ರೋ ನೆಗೆಟಿವಿಟಿ. ಹಾಗಾದ್ರೆ ನಾನ್ ಮೆಟಲ್ಸ್ ಎಲೆಕ್ಟ್ರೋ ನೆಗೆಟಿವ್ ನೇಚರ್ ನ ತೋರಿಸುತ್ತೆ. ದೇ ಆರ್ ರೆಡಿ ಟು ಅಕ್ಸೆಪ್ಟ್ 1 or more ಎಲೆಕ್ಟ್ರಾನ್ಸ್. ಅಕ್ಸೆಪ್ಟ್ ಮಾಡಿದ್ರೆ ಏನ್ ಚಾರ್ಜ್ ಬರುತ್ತೆ? ನೆಗೆಟಿವ್ ಚಾರ್ಜ್ ಬರುತ್ತೆ. ನೋಡಿ, ಇಷ್ಟೇ. ಈಗ ನಾವು ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ಇವತ್ತು ನಾವೇನ್ ಡಿಸ್ಕಸ್ ಮಾಡಿದ್ವಿ, ಅದರಲ್ಲಿ ಎಲೆಕ್ಟ್ರೋ ನೆಗೆಟಿವಿಟಿ ಪ್ರಾಪರ್ಟೀಸ್ ನಾನು ಡಿಸ್ಕಸ್ ಮಾಡಿದ್ವಿ. ಹೌ ಎಲೆಕ್ಟ್ರೋ ನೆಗೆಟಿವಿಟಿ ವೇರೀಸ್ ಅಕ್ರಾಸ್ ದ ಪೀರಿಯಡ್ ಅಂಡ್ ಡೌನ್ ದ ಗ್ರೂಪ್. ಇದೊಂದು ನೆನ್ಪಿಟ್ಕೊಡ್ರು, ರಿಮೈನಿಂಗ್ ಎಲ್ಲ ಪ್ರಾಪರ್ಟೀಸ್ ಬಂದ್ಬಿಡುತ್ತೆ ಬೋರ್ಡ್ ಮೇಲೆ ಇರೋದು. ಅಕ್ರಾಸ್ ದ ಪೀರಿಯಡ್ ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸಸ್, ಡೌನ್ ದ ಗ್ರೂಪ್ ಏನಾಯ್ತು? ಡಿಕ್ರೀಸ್ ಆಯ್ತು. ಇಫ್ ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸ್ ಅಕ್ರಾಸ್ ದ ಪೀರಿಯಡ್, ಡಿಕ್ರೀಸ್ ಡೌನ್ ದ ಗ್ರೂಪ್. Then same with respect to non-metallic nature. Across the period non-metallic nature increase ಆಗುತ್ತೆ, down the group decrease ಆಗುತ್ತೆ. ನೋಡಿ, ಎಲೆಕ್ಟ್ರೋ ನೆಗೆಟಿವಿಟಿ ಈ ಟ್ರೆಂಡ್ ಅನ್ನ ಫಾಲೋ ಮಾಡಿದ್ರೆ ಎಲೆಕ್ಟ್ರೋ ಪಾಸಿಟಿವಿಟಿ ಆಬ್ವಿಯಸ್ಲಿ ಆಪೋಸಿಟ್ ಟ್ರೆಂಡ್ ಅನ್ನೇ ಫಾಲೋ ಮಾಡಬೇಕು. ಹಾಗಾದ್ರೆ ಎಲೆಕ್ಟ್ರೋ ಪಾಸಿಟಿವಿಟಿ ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ, ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇವನ್ ಮೆಟಾಲಿಕ್ ನೇಚರ್ ಕೂಡ ಅಷ್ಟೇ. ಬಿಕಾಸ್ electropositivity is nothing but metallic nature. So metallic nature and electropositivity decrease across the period, increase down the group.
Electronegativity, non-metallic nature, increases across the period, decreases down the group. ಸೊ ಒಂದು ಸಮ್ಮರಿನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ನಿಮಗೆ ಈ ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಂಡ್ ದೇರ್ ಟ್ರೆಂಡ್ಸ್ ತುಂಬ ಈಸಿಲಿ ನೆನಪಾಗಿರುತ್ತೆ. ನಾನು ಏನು ಪೀರಿಯಾಡಿಕ್ ಪ್ರಾಪರ್ಟೀಸನ್ನು ಡಿಸ್ಕಸ್ ಮಾಡಿದ್ದೆ ಅದೇ ಪೀರಿಯಾಡಿಕ್ ಪ್ರಾಪರ್ಟೀಸ್ನ ಟ್ರೆಂಡ್ಸ್ ಒಂದು ಟೇಬಲಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಅಕ್ರಾಸ್ ದ ಪೀರಿಯಡ್, ಇನ್ಕ್ರೀಸ್ ಡೌನ್ ದ ಗ್ರೂಪ್. ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಅಕ್ರಾಸ್ ದ ಪೀರಿಯಡ್, ಡಿಕ್ರೀಸ್ ಡೌನ್ ದ ಗ್ರೂಪ್. Electron gain enthalpy becomes more and more negative across the period, becomes less negative down the group. Electronegativity increases across the period, decreases down the group. Metallic character decreases across the period, increases down the group. Non-metallic character increases across the period, decreases down the group. Valency ಇವಾಗಿನ ನೋಡಿದ್ವಿ, varies systematically. Increases in the beginning, later it decreases. Down the group remains constant. So ಏನು ಹೇಳಿದೆ ನಾನು, ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸಸ್ ಆ್ಯಂಡ್ ಡೌನ್ ದ ಗ್ರೂಪ್ ಡಿಕ್ರೀಸಸ್. ಯಾವುದೆಲ್ಲ ಪ್ರಾಪರ್ಟೀಸು ಈ ಒಂದು ಟ್ರೆಂಡನ್ನ ಫಾಲೋ ಮಾಡುತ್ತೆ ಅಂತಂದರೆ, ಫಸ್ಟು ನಾನು ಫ್ಯಾಕ್ಟರ್ ಹೇಳಿಬಿಡ್ತೀನಿ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇದು ಫ್ಯಾಕ್ಟರ್. ಇದು ಅದ್ರ ಜೊತೆಗೆ ಪ್ರಾಪರ್ಟೀಸ್ ಹೇಳೋದಾದರೆ ಅಯನೈಸೇಷನ್ ಎಂಥಾಲ್ಪಿ, ಅಯನೈಸೇಷನ್ ಎನರ್ಜಿ, ಅಯನೈಸೇಷನ್ ಪೊಟೆನ್ಷಿಯಲ್ ಎಲ್ಲನೂ ಸೇಮೆ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂದರೆ ಇದು ನೆಗೆಟಿವ್ ವ್ಯಾಲ್ಯೂನಲ್ಲಿ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆಗೋದು. ಎಲೆಕ್ಟ್ರಾನ್ ಅಫಿನಿಟಿ ಇದು ಪ್ರೋಸೆಸ್, ಇದು ಎಲೆಕ್ಟ್ರೋ ಗೇನ್ ಎಂಥಾಲ್ಪಿಗೆ. ನೆಕ್ಸ್ಟು ಎಲೆಕ್ಟ್ರೋ ನೆಗೆಟಿವಿಟಿ. ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ನಾನ್ ಮೆಟಾಲಿಕ್ ನೇಚರ್. ನೋಡಿ, ಇಷ್ಟು ಪ್ರಾಪರ್ಟೀಸು ನಮಗೆ ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಆದರೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ಅಯನೈಸೇಷನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ, ಎಲೆಕ್ಟ್ರಾನ್ ಅಫಿನಿಟಿ, ಎಲೆಕ್ಟ್ರೋನೆಗೆಟಿವಿಟಿ, ನಾನ್ ಮೆಟಾಲಿಕ್ ನೇಚರ್. ಹಾಗಾದರೆ ರಿಮೈನಿಂಗ್ ಎಲ್ಲ ಪ್ರಾಪರ್ಟೀಸು ಆಪೋಸಿಟ್ ಟ್ರೆಂಡನ್ನು ಫಾಲೋ ಮಾಡುತ್ತೆ. ಏನದು? ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್ ಆ್ಯಂಡ್ ಡೌನ್ ದ ಗ್ರೂಪ್ ಇನ್ಕ್ರೀಸಸ್. ಯಾವುದೆಲ್ಲ ಪ್ರಾಪರ್ಟೀಸು ಈ ಟ್ರೆಂಡನ್ನು ಫಾಲೋ ಮಾಡುತ್ತೆ ಅಂತಂದರೆ, ಫಸ್ಟ್ ಅಗೇನ್ ನಾನು ಹೇಳೋದು ಫ್ಯಾಕ್ಟರು, ದಟ್ ಈಸ್ ಶೀಲ್ಡಿಂಗ್ ಎಫೆಕ್ಟ್. ಶೀಲ್ಡಿಂಗ್ ಎಫೆಕ್ಟ್ ಫಾಲೋಡ್ ಬೈ ಪ್ರಾಪರ್ಟೀಸ್ ಅಟಾಮಿಕ್ ರೇಡಿಯಸ್, ಅಟಾಮಿಕ್ ರೇಡಿಯಸ್. ಅದ್ರ ಜೊತೆಗೆ ಇನ್ನೊಂದು ಡಿಸ್ಕಸ್ ಮಾಡಿದ್ವಿ, ಅಯಾನಿಕ್ ರೇಡಿಯಸ್, ಅಯಾನಿಕ್ ರೇಡಿಯಸ್. ನೆಕ್ಸ್ಟು ಮೆಟಾಲಿಕ್ ನೇಚರ್, ಮೆಟಾಲಿಕ್ ನೇಚರ್. ಆ್ಯಂಡ್ ಮೆಟಾಲಿಕ್ ನೇಚರ್ನ ನಾವು ರಿಲೇಟ್ ಮಾಡಿದ್ದು ಎಲೆಕ್ಟ್ರೋ ಪಾಸಿಟಿವಿಟಿ, ಎಲೆಕ್ಟ್ರೋ ಪಾಸಿಟಿವಿಟಿ. ನೋಡಿ, ಇಷ್ಟು ಪ್ರಾಪರ್ಟೀಸು ಇದಕ್ಕೆ ಆಪೋಸಿಟ್ ಟ್ರೆಂಡನ್ನು ಫಾಲೋ ಮಾಡುತ್ತೆ. ಅಕ್ರಾಸ್ ದ ಪೀರಿಯಡ್ ಡಿಕ್ರೀಸಸ್, ಡೌನ್ ದ ಗ್ರೂಪ್ ಇನ್ಕ್ರೀಸಸ್. ನೋಡಿ ಮಕ್ಕಳ, ಈ ಸಮ್ಮರಿನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದರೆ ನಿಮಗೆ ಎಲ್ಲ ಪೀರಿಯಾಡಿಕ್ ಪ್ರಾಪರ್ಟೀಸ್ದು ರೆಗ್ಯುಲರ್ ಟ್ರೆಂಡ್ ಅಕ್ರಾಸ್ ದ ಪೀರಿಯಡ್ ಡೌನ್ ದ ಗ್ರೂಪ್ ಸಿಕ್ಬಿಡುತ್ತೆ ಆ್ಯಂಡ್ ನೆನಪಿರುತ್ತೆ. ಅಲ್ಲಲ್ಲೇ ನಮಗೆ ವೇರಿಯೇಷನ್ಸ್ ಬರುತ್ತೆ. ಅಕ್ರಾಸ್ ದ ಪೀರಿಯಡ್ ಇನ್ಕ್ರೀಸ್ ಅಂತ ಹೇಳಿದ್ರು, ಇಲ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಡೌನ್ ದ ಗ್ರೂಪ್ ಡಿಕ್ರೀಸ್ ಅಂತ ಹೇಳಿದ್ವಿ ಅಥವಾ ಇನ್ಕ್ರೀಸ್ ಅಂತ ಹೇಳಿದ್ವಿ, ವೇರಿಯೇಷನ್ ಬರುತ್ತೆ. ಆಬ್ವಿಯಸ್ಲಿ ದೆರ್ ವಿಲ್ ಬಿ ಅ ವೇರಿಯೇಷನ್ ಆ್ಯಂಡ್ ಅನಾಮಲಸ್ ಬಿಹೇವಿಯರ್ ಇನ್ ಮೋಸ್ಟ್ ಆಫ್ ದ ಕೇಸಸ್. ಅದನ್ನ ಫುಲ್ ಲೆಂತ್ ವಿಡಿಯೋಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೌ ಇವತ್ತಿನ ಟಾಪಿಕ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಆ್ಯಂಡ್ ದೇರ್ ಟ್ರೆಂಡ್ಸ್ ಅಕ್ರಾಸ್ ದ ಪೀರಿಯಡ್ ಆ್ಯಂಡ್ ಡೌನ್ ದ ಗ್ರೂಪ್ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋನ ನೀವು ನೋಡಿದ ತಕ್ಷಣ ಎಲ್ಲ ಪೀರಿಯಾಡಿಕ್ ಪ್ರಾಪರ್ಟೀಸ್ ಡೆಫಿನೇಷನ್ನು ಮತ್ತು ಟ್ರೆಂಡ್ಸ್ ನಿಮಗೆ ಅರ್ಥ ಆಗಿರುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವಂಥ ಟಾಪಿಕ್ ನಿಮಗೆ ಹೈಬ್ರಿಡೈಸೇಷನ್ ಅಂಡ್ ಇಟ್ಸ್ ಟೈಪ್ಸ್. ನೋಡಿ, ಇದೊಂದು ತುಂಬ ಇಂಪಾರ್ಟೆಂಟ್ ನಿಮಗೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬರುವಂಥ ಟಾಪಿಕ್ಕು ಹೈಬ್ರಿಡೈಸೇಷನ್ ಅಂಡ್ ಇಟ್ಸ್ ಟೈಪ್. ತುಂಬ ಕ್ವಶನ್ಸ್ನ ನಾವು ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನೋಡ್ತಾ ಇರ್ತೀವಿ. ಎವ್ರಿ ಇಯರ್ ಅವ್ರು ರಿಪೀಟೆಡ್ಲಿ ಕೇಳ್ತಾನೆ ಇರ್ತಾರೆ. ಬಟ್ ಮಾಲಿಕ್ಯೂಲ್ ಚೇಂಜ್ ಆಗಿರುತ್ತೆ, ಹೈಬ್ರಿಡೈಸೇಷನ್ ಚೇಂಜ್ ಆಗಿರುತ್ತೆ ಅಷ್ಟೇ. ಅದರ್ವೈಸ್ ಕಾನ್ಸೆಪ್ಟ್ ರಿಮೈನ್ಸ್ ದ ಸೇಮ್. ಹೈಬ್ರಿಡೈಸೇಷನ್ ಮೇಲೆ ಎವ್ರಿ ಇಯರ್ 1 or 2 ಕ್ವಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡೇಬಹುದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ ಹೈಬ್ರಿಡೈಸೇಷನ್ ಅಂಡ್ ಇಟ್ಸ್ ಟೈಪ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.